Namaskara, welcome back to the series The Traveling Musician. They say it is very hard to maintain a single profile in a lifetime, but we have a personality who has broken all those barriers and is top of his game as an ace Kanjira maestro and director of engineering in a multinational company. Please welcome Vidwan Guruprasanna. Namaskara, sir. Namaste, Kedar. It's a pleasure to have you, sir. Thank you so much for inviting me to kind of talk about this very special thing. ಥ್ಯಾಂಕ್ ಯು ಸರ್. ಮೊದಲಿಂದ ಶುರು ಮಾಡೋಣ ಅಂತ ನಮಗೆ ಆಸೆ. ಹೌ ಡಿಡ್ ಇಟ್ ಆಲ್ ಸ್ಟಾರ್ಟ್ ನಿಮಗೆ ದ ಮ್ಯೂಸಿಕಲ್ ಜರ್ನಿ? ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಒನ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಜಯನಗರದಲ್ಲಿ, ಜಯನಗರ ಸೆಕೆಂಡ್ ಬ್ಲಾಕ್. ಸೊ ಅಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ರಾಮರ ದೇವಸ್ಥಾನ ಇದೆ, ಕೋದಂಡರಾಮಸ್ವಾಮಿ ದೇವಸ್ಥಾನ. ಸೊ ಅದರ ಪಕ್ಕದಲ್ಲಿ ಮುಂಚೆ ಒಂದು ಚೌಲ್ಟ್ರಿ ಇತ್ತು, ಅಡ್ಜಸೆಂಟ್ ಟು ದ ಟೆಂಪಲ್, ಸುಬ್ರಹ್ಮಣ್ಯ ಚೌಲ್ಟ್ರಿ ಅಂತ. ಅದ್ರ ಪಕ್ಕದಲ್ಲಿ ಅಫ್ಕೋರ್ಸ್ ಕುಚಲಾಂಬ ಚೌಲ್ಟ್ರಿ ಇಸ್ ಎ ವೆರಿ ವೆಲ್ ನೋನ್ ಛತ್ರ. ಸೊ ಅಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 365 ಡೇಸಲ್ಲಿ 300 ಡೇಸ್ ಒಂದಲ್ಲ ಒಂದು ಫಂಕ್ಷನ್ ನಡೆಯೋದು. ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಫ್ಯಾಸಿನೇಷನ್ ಇಸ್ ನಾದಸ್ವರ. ಓಕೆ. ನಾದಸ್ವರ ಆ್ಯಂಡ್ ತವಿಲ್. ನನಗೆ ಅದು ಬಂದರೆ ಟೂ ಥಿಂಗ್ಸ್, ಒಂದು ನಾದಸ್ವರ, ಒಂದು ತವಿಲ್. ಅನದರ್ ಒನ್ ಇಸ್ ಕ್ರಿಕೆಟ್. ಸೊ ಇವೆರಡು ನನಗೆ ತುಂಬ ಫ್ಯಾಸಿನೇಷನ್. ಏನೋ ಹೊಸದಾಗಿದೆಯಲ್ಲ, ಏನೋ ಒಂಥರ ಇದೆಯಲ್ಲ ಇದು ಡಿಫ್ರೆಂಟ್ ಆಗಿ ಅಂತ. ಅವ್ರು ತವಿಲ್ ನುಡ್ಸ್ಕೊಂಡು ದಿನಾ ಬರೋರು ಟೆಂಪಲ್ಗೆ. ಅಲ್ಲಿವರೆಗೂ ನಾನು ಊಟ ಮಾಡ್ತಾ ಇರಲಿಲ್ಲ. ಅವರು ತವಿಲ್ ನುಡ್ಸ್ಕೊಂಡು ಬಂದು ಹೋಗೋವರೆಗೂ ನಾನು ಎಷ್ಟು ಊಟ ಮಾಡಿರ್ತೀನಿ ಗೊತ್ತಿಲ್ಲ. ಸೊ ದಟ್ ವಾಸ್ ಹೌ ಮೈ ಅಪ್ಬ್ರಿಂಗಿಂಗ್ ಹ್ಯಾಪನ್ಡ್. ಸೊ ನಮ್ಮ ತಂದೆ ತಾಯಿಗೂ ಗೊತ್ತಾಗೋಗ್ಬಿಟ್ಟಿತ್ತು, ಇವನಿಗೆ ರಿದಮ್ ಯಾವುದಾದ್ರೂ ಬಂದರೆ ಇವನಿಗೆ ಮೈ ಮೇಲೆ ಜ್ಞಾನ ಇರಲ್ಲ, ಆ ಟೈಮಲ್ಲಿ ಊಟ ಮಾಡಿಸ್ಬಿಡ್ಬೋದು. ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್ ವೆನ್ ಐ ವಾಸ್ ಲೈಕ್ 3 years 4 years ಕೈಂಡ್ ಆಫ್ ಎ ಥಿಂಗ್. ಸೊ ಯುವರ್ ಪೇರೆಂಟ್ಸ್ ಮಸ್ಟ್ ಹ್ಯಾವ್ ಬೀನ್ ವೆರಿ ಹ್ಯಾಪಿ. ಚೆನ್ನಾಗಿ ಊಟ ಮಾಡ್ತಾರೆ. ಅಷ್ಟೇ ಅಲ್ಲ, ತುಂಬ ಹಠ ಮಾಡ್ತಾ ಇದ್ದೆ. ಅಫ್ಕೋರ್ಸ್ ನಮ್ಮ ಮನೆ ಎದುರುಗಡೆ ದೇವಸ್ಥಾನ ಇದ್ದಿದ್ದು. ಸೊ ಅವರು ಅಲ್ಲಿಂದ ಹೊರಟಾಗ ನಾನು ನನಗಿನ್ನ ನೆನಪಿದೆ, 5 ವರ್ಷಕ್ಕೆ ನನಗೆ ತುಂಬ ಗಲಾಟೆ ಮಾಡುವೆ ಅವ್ರ ಹಿಂದೆ ಹೋಗಬೇಕು ಅಂತ. ಎಷ್ಟೋ ಸಮಯ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ನನ್ನನ್ನು, ಅವ್ರು ಕರ್ಕೊಂಡೋಗಿದ್ದೀವಿ ಅವ್ರ ಜೊತೆ ಅಂತ. ಸರಿ, ಅಲ್ಲಿ ರಾಧಾಕೃಷ್ಣ ಕಲ್ಯಾಣ ಅಂತ ವರ್ಷಕ್ಕೆ ಒಂದು ಸತಿ ಆಗೋದು. ದೇ ಯೂಸ್ ಟು ಡು ಕುಚಲಾಂಬ ಚೌಲ್ಟ್ರಿನಲ್ಲಿ 1 week to 10 days ಒಂದು ಇವೆಂಟ್. ದಿನ ಬೆಳಗ್ಗೆ ಸಂಜೆ ರಾತ್ರಿವರೆಗೂ ಭಜನೆ ಆ್ಯಂಡ್ ನಾದಸ್ವರ, ತವಿಲ್ಲು ಎಲ್ಲ ತುಂಬಾ ಭಜನೆಗಳು ನಡೆಯೋದು. ಆ್ಯಂಡ್ ನನಗೆ ಸ್ಟಿಲ್ ರಿಮೆಂಬರ್ 3-4 years ಕಂಟಿನ್ಯೂಸ್ ಆಗಿ ಫ್ರಮ್ ಡೇ 1 to day 10 ಐ ಆಮ್ ದೇರ್ ವಿತ್ ದೆಮ್. ಆ ಥರ ಅಲ್ಲಿ ಒನ್ಸ್ 1 year ತುಂಬ ದೊಡ್ಡ ವಿದ್ವಾಂಸರು, ತೊಂಡಯ್ಯಪೇಟ್ ಬಾಲು ಅಂತ, ಅವರು ಈ ಮಗು ತುಂಬ ಬರುತ್ತಲ್ಲ ಅಂದ್ಬಿಟ್ಟು ಒಂದ್ಸತಿ ಕರೆದು ಹಾರ ಹಾಕಿ, ಚಿಕ್ಕ ವಯಸ್ಸು ಅಂದರೆ 5 ವರ್ಷ 6 ವರ್ಷ ಇರ್ಬೋದು, ಒಂದು ತಾಳ ಕೊಟ್ಟರು. ಓಕೆ, ನೀನು ಮಗು, ನೀನು ತುಂಬ ಇಂಟ್ರೆಸ್ಟ್ ಇದ್ದಂಗಿದೆ ನಿನಗೆ, ನೀನು ಈ ತಾಳ ಇಟ್ಕೋ, ನೀನು ನನ್ನ ಕಡೆಯಿಂದ ಪ್ರೆಸೆಂಟು ನಿನಗೆ ಅಂತ. ಐ ಸ್ಟಿಲ್ ಹ್ಯಾವ್ ಇಟ್. ನನ್ನ ಜಯನಗರ ಮನೆಯಲ್ಲಿ ವಿ ಸ್ಟಿಲ್ ಹ್ಯಾವ್ ದಟ್. ಓಕೆ. ಅದಾದ್ಮೇಲಿಂದ ನಮ್ಮ ತಂದೆಗೆ ಅನ್ನಿಸ್ತು, ಐ ಥಿಂಕ್ ದಿಸ್ ಬಾಯ್ ಈಸ್ ಇಂಟ್ರೆಸ್ಟೆಡ್ ಇನ್ ರಿದಮ್. ಆ್ಯಂಡ್ ನಮ್ಮ ತಂದೆಯವರು ವೈಲಿನ್ ಕಲಿಯೋರು. ಅಂದರೆ ಅಫ್ಕೋರ್ಸ್ ಹಿ ಡಿಸ್ಕಂಟಿನ್ಯೂಡ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆವಾಗ INR ಕಾಲೇಜ್ ಆಫ್ ಮ್ಯೂಸಿಕ್ HB ಸಮಾಜ ರೋಡಲ್ಲಿತ್ತು, ಅಲ್ಲಿಗೆ ಕರ್ಕೊಂಡು ಬಂದರು ನನ್ನನ್ನು. ಒಂದು ಸತಿ ಈ ಥರ ನನ್ನ ಮಗನ ಸೇರಿಸ್ಬೇಕು ಅಂತ ಬಂದಿದ್ದೀವಿ. ರಾಮಕೃಷ್ಣ ಸರ್ ಇದ್ದರು. ಸರಿ, ಆಗ ಆರ್ಯ ರಾಜಗೋಪಾಲ್ ಸರ್ ಅವರು ಅಲ್ಲಿ ಪಾಠ ಮಾಡೋರು. ಆ್ಯಂಡ್ ಸತ್ಯ ಸರ್ ಇನ್ನೂ ಶುರು ಮಾಡಿರಲಿಲ್ಲ ಪಾಠ ಮಾಡೋಕ್ಕೆ, ಸತ್ಯಕುಮಾರ್ ಸರ್. ಸೊ ನಾನು ಹೋದೆ, ನಾನು ಚಿಕ್ಕವನು, ಐ ವಾಸ್ 6 years. ಅವತ್ತು ನಾನು ಹೋಗಿದ್ದ ದಿನ ರಾಜಗೋಪಾಲ್ ಸರ್ ಇರಲಿಲ್ಲ. ಸೊ ಹಿ ವಾಸ್ ಔಟ್ ಆಫ್ ಸ್ಟೇಷನ್ ಆರ್ ಸಮಥಿಂಗ್, ಮೇ ಬಿ ಡ್ಯೂ ಟು ಕಾನ್ಸರ್ಟ್ ಆರ್ ಸಮಥಿಂಗ್. ಸೊ ರಾಮಕೃಷ್ಣ ಸಾರು, ಬಂದಿದ್ದಾನೆ ನೋಡೋ ಇವನು ಹೊಸ ಹುಡುಗ, ಇವನಿಗೆ ಶುರು ಮಾಡಿಬಿಡ ನೀನೇ ಅಂತ ಸತ್ಯ ಸರ್ಗೆ ಹೇಳಿದ್ರು. ಓಕೆ. That is how it all started. I started learning Mridangam on November 14th, 1983.
ಅಟ್ ಐ.ಎನ್.ಆರ್. ಕಾಲೇಜ್ ಆಫ್ ಮ್ಯೂಸಿಕ್. ನನಗೆ ಮೊದಲನೇ ಗುರು ಸತ್ಯಕುಮಾರ್ ಸರ್, ಸತ್ಯಕುಮಾರ್ ಸರ್ಗೆ ಮೊದಲನೇ ಸ್ಟೂಡೆಂಟ್ ಗುರುಪ್ರಸನ್ನ. Oh, so nice. ಸೊ ದಟ್ ಈಸ್ ಹೌ ದ ಜರ್ನಿ ಆಫ್ ಮೀ ಲರ್ನಿಂಗ್ ಆರ್ ಬೀಯಿಂಗ್ ಇನ್ ಟು ಮ್ಯೂಸಿಕ್ ಸ್ಟಾರ್ಟೆಡ್. Okay. ಇಟ್ಸ್ ಎ ವೆರಿ ವೆರಿ ಫ್ರೆಶ್ ಆಗಿದೆ ನನ್ನ ಮೈಂಡಲ್ಲಿ ಅದು ಇನ್ನೂ ಅದು. Such a beautiful story, sir. That's so nice, so nice. Sir, ನಿಮ್ಮ ಪಾಠ ಎಲ್ಲ ನಂತರ we will directly jump into your first ever concert and first ever tour. Local India ಆದರೂ ಓಕೆ or abroad, ಎಲ್ಲ ಥರದ್ದು. Of course, to start with, it will be India only and it will be Karnataka only. And ಎಲ್ಲ ಬೆಂಗಳೂರಿಂದ ಒಂದು ಸ್ವಲ್ಪ ದೂರ, ಇಲ್ಲಿ ಮೈಸೂರು ಇರ್ಬೋದು, ಇಲ್ಲ ರಾಮನಗರ, ಆ ಥರ, ಮಂಡ್ಯ, ಮೆನಿ. ಇಟ್ ಆಲ್ ಸ್ಟಾರ್ಟೆಡ್ ವಿತ್ ದಟ್. ಸೊ ನನಗೆ ಐ ವುಡ್ ಸೇ ಫಸ್ಟ್ ಎವರ್ ಟೂರ್ ಅಂದರೆ ಆಗಿನ ಕಾಲಕ್ಕೆ ಎಕ್ಸ್ಕರ್ಷನ್ ಅಂತ ಏನಂತ ಕರಿತೀವಿ ನಮ್ಮ ಮಕ್ಕಳ ಟೈಮಲ್ಲಿ. ನಮ್ಮ ಜಯನಗರ ಆ ಏರಿಯಾಯಿಂದ ವಸಂತಪುರಕ್ಕೆ ಬರೋದೇ ಇಟ್ ವಾಸ್ ಎನ್ ಎಕ್ಸ್ಕರ್ಷನ್. ಸೊ ಆರಾಧನೆ ಆಗ್ತಾ ಇತ್ತು ಅವಾಗೆಲ್ಲ ವಸಂತಪುರದಲ್ಲಿ. ಸೊ ವಿ ಯೂಸ್ ಟು ಕಮ್, ವಿ ಯೂಸ್ ಟು ಸ್ಟೇ ಹಿಯರ್. ದಟ್ ವಾಸ್ ಮೈ ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಸ್ಟೇಯಿಂಗ್ ಅವೇ ಫ್ರಮ್ ಹೋಮ್. ಓಕೆ. ಸೊ ವಸಂತಪುರದಲ್ಲಿ ಸತ್ಯ ಸರ್ ಜೊತೆ, ಶಿವು ಸರ್ ಜೊತೆ, ಅಲ್ಲಿ ಇಂಟೈರ್ ಐ.ಎನ್.ಆರ್. ಕಾಲೇಜ್ ಆಫ್ ಮ್ಯೂಸಿಕ್, ಅಲ್ಲಿ ಕಲಿಕೆ, ಮೇಜರ್ಲಿ ಕೇಳ್ಮೆ ಕಲಿಕೆ, ದಟ್ ಇಸ್ ದ ಓನ್ಲಿ ಆಸ್ಪೆಕ್ಟ್. ಅದಾದಮೇಲೆ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಕಾನ್ಸರ್ಟ್ಸ್, ಎಲ್ಲ ಲೋಕಲ್ ಕಾನ್ಸರ್ಟ್ಸ್ ಎಲ್ಲ ಆಯಿತು. ಐ ಸ್ಟಿಲ್ ರಿಮೆಂಬರ್ ಒನ್ ಕಾನ್ಸರ್ಟ್. ಐ ವುಡ್ ಲೈಕ್ ಟು ಮೆನ್ಷನ್ ಅಬೌಟ್ ದಿಸ್. 1995 ಲಯಲಹರಿ ಇನ್ ಮೈಸೂರ್ ದರ್ಬಾರ್ ಹಾಲ್. ಓಕೆ. ಮೈಸೂರು ಅಂದರೆ ಆಗಿನ ಕಾಲದಲ್ಲಿ ಮೆಟೆಡಾರಲ್ಲಿ ಹೊರಟರು ಒಂದು 4 ಅವರ್ಸಲ್ಲಿ ರೀಚ್ ಆಗಿಬಿಡ್ಬೇಕು ಅಂತ ಇದ್ದಿದ್ದು. We started here at 7 morning. Started with break. ಬನಶಂಕರಿಯಿಂದ ಬ್ರೇಕ್. ಬನಶಂಕರಿಯಿಂದ ಅವಾಗಲೇ ಗೊತ್ತಾಗಿದ್ದು ನನಗೆ ಮೈಸೂರಿಗೆ ಇಷ್ಟೊತ್ತೆಲ್ಲ ತಗೋಬೋದು ಅಂತ. ಬನಶಂಕರಿ ಬ್ರೇಕ್, ದೆನ್ ಬಿಡದಿ ಬ್ರೇಕ್, ದೆನ್ ರಾಮನಗರ ಬ್ರೇಕ್. ಸರ್, ಇದು ಯಾಕೆ ಅಂತ ನೀವು ದಯವಿಟ್ಟು ಹೇಳಬೇಕು. ಬ್ರೇಕ್ಸ್ ಆಬ್ವಿಯಸ್ಲಿ ಒಂದೊಂದು ಊರಲ್ಲೂ ಒಂದೊಂದು ಸ್ಪೆಷಾಲಿಟಿ ಇದೆ. ಬನಶಂಕರಿನಲ್ಲಿ ಫಸ್ಟ್ ಕಾಫಿ ತಗೊಂಡ್ವಿ, ದೆನ್ ಬಿಡದಿನಲ್ಲಿ ತಟ್ಟೆ ಇಡ್ಲಿ. ಸರಿ, ಅಲ್ಲಿ ತಟ್ಟೆ ಇಡ್ಲಿ, ಚಿತ್ರಾನ್ನ ಆಗಿನ ಕಾಲದಿಂದ ತುಂಬಾ ಫೇಮಸ್, ಇವತ್ತಿಗೂ ಫೇಮಸ್, ಮುಂದೆ ಫಾರ್ ಎವರ್ ಇಟ್ ವಿಲ್ ಬಿ ಫೇಮಸ್. ರಾಮನಗರ ವೆರಿ ವೆರಿ ಸ್ಪೆಷಲ್ ಮೈಸೂರ್ ಪಾಕ್ ಅಂಡ್ ಖಾಲಿ ದೋಸೆ. ಜನಾರ್ದನ ಅಂದ್ರೆ ಅಲ್ಲಿ ಅವ್ರದ್ದು ಅವತ್ತು ಬೆಳಗ್ಗೆ ಅಂಗಡಿ ಕ್ಲೋಸ್ ಆಗೋಯ್ತು. ನಾವು ಅಷ್ಟು ಜನ ಹೋಗಿದ್ವಲ್ಲ. ಸರಿ, ಅದಾದ್ಮೇಲಿಂದ ಇನ್ನು ಸ್ವಲ್ಪ ದೂರ ಹೋದ್ರೆ ರಾಮನಗರ ರೋಡಲ್ಲಿ ಸೌತೆಕಾಯಿ ನಮಗೆ ಅಂತ ಮಾರಕ್ಕೆ ಬಂದಿರ್ತಿದ್ರು ಒಬ್ರು ಆಂಟಿ. ಅವ್ರ ಹತ್ರ ಸೌತೆಕಾಯಿ ಸೋಮ ಸಾರು ಇರ್ಬೋದು, ಇಲ್ಲ ಚಾಮಿ ಸಾರು ಇರ್ಬೋದು, ಎಲ್ಲ ಅದಕ್ಕೆ ಚೆನ್ನಾಗಿ ಖಾರ ಹಾಕೊಂಡು ತಗೊಂಡು, ಅದಾದ್ರೆ ಇಷ್ಟೆಲ್ಲ ಆಯ್ತು ಕಣ, ಇನ್ನೊಂದು ಕಾಫಿ ಬೇಕು. ಸರಿ, ಅಲ್ಲೊಂದು ಕಾಫಿ ಬ್ರೇಕ್. ತಿರ್ಗಾ ಹೋಗ್ತಾ ಹೋಗ್ತಾ ಮಂಡ್ಯ ಹತ್ರ ಇನ್ನೊಂದು ಬ್ರೇಕ್. ಊಟ ಮಾಡ್ಬೇಕಲ್ಲ, ಇಷ್ಟೆಲ್ಲ ಆದ್ರೂ ಊಟ ಮಾಡಬೇಕು, ಅಲ್ಲೊಂದು. ದೆನ್ ಫೈನಲಿ ಬೈ ದ ಟೈಮ್ ವಿ ರೀಚ್ಡ್ ಮೈಸೂರ್, ವಿ ವರ್ 6:30 ಕಚೇರಿ ಶುರು, 6 ಗಂಟೆಗೆ ಇನ್ನ ಮೈಸೂರು ಎಂಟ್ರಿ ಆಗ್ತಾ ಇದೀವಿ. ಸೊ ವಿ ಆಲ್ಮೋಸ್ಟ್ ಟುಕ್ 12 hours ಟು ರೀಚ್ ಮೈಸೂರು. ಸೊ ಅದಾದ್ಮೇಲೆ ಅಲ್ಲೇ ಹೋಗಿ ಕಚೇರಿ, ಇಟ್ ವಾಸ್ ಅನ್ ಆಸಮ್ ಕಾನ್ಸರ್ಟ್. ನನ್ನ ಲೈಫಲ್ಲಿ that was my first ಲಯಲಹರಿ ಕಾನ್ಸರ್ಟ್ ಎಕ್ಸ್ಪೀರಿಯನ್ಸ್. ಸೊ ದಟ್ ಈಸ್ ಅಗೇನ್ ವೆರಿ ವೆರಿ ಸ್ಪೆಷಲ್. ಆ ಒಂದು ಏಂಬಿಯನ್ಸ್, ಆ ಒಂದು ಎನರ್ಜಿ, ಆ ಒಂದು ಎಕ್ಸ್ಪೀರಿಯನ್ಸ್, ಪ್ರಾಬಬ್ಲಿ ವಿ ಕೆನ್ ನಾಟ್ ಫರ್ಗೆಟ್ ದಟ್. ಸೊ that is one incident. Before that I have traveled to ಮಂಡ್ಯ ಅಥವಾ ಮಂಗಳೂರು, ಆ ಥರ ಸುಮಾರು ಟ್ರಾವೆಲ್ ಮಾಡಿದ್ದೆ. Initially, when I started to play concerts, I used to play a lot of Ghatam concerts. ಸೊ ಘಟ ನುಡಿಸ್ತಾ ಇದ್ದೆ. ಸೊ ಅದು ಹೇಗಾಯಿತು ಅಂದರೆ, ಐ.ಎನ್.ಆರ್. ಕಾಲೇಜಲ್ಲಿ ನಾನೇ ಚಿಕ್ಕವನು, ನನಗಿಂತ ಒಂದು ಸ್ವಲ್ಪ ದೊಡ್ಡವರು ಲೇಟಾಗಿ ಜಾಯಿನ್ ಆಗಿರೋರು. ಅಂದರೆ ನಾನು 83ನಲ್ಲಿ ಜಾಯಿನ್ ಆದರೆ, ಸಮ್ ಪೀಪಲ್ ವುಡ್ ಹವ್ ಜಾಯಿನ್ಡ್ ಇನ್ 85, 86. ಅವರಿಗೆ ಮೃದಂಗನೇ ನುಡಿಸ್ಬೇಕಾಗಿರ್ತಿತ್ತು. ಸಿನ್ಸ್ ಐ ವಾಸ್ ಆಲ್ಸೋ ಸ್ಮಾಲ್, ಅನೂರ್ ಮೇಷ್ಟ್ರು ಹೇಳೋ, ನೀನು ಘಟ ನುಡ್ಸೋ
ಪರಲ್ಲ ಇವರಿಬ್ರು ಮೃದಂಗ ನುಡ್ಸಿರ್ಲಿ, ಇವಾಗ ಇನ್ಸ್ಟ್ರೂಮೆಂಟ್ಸು ಕಡಿಮೆ ಇರ್ತಾ ಇತ್ತು. ಸರಿ, ನಾನು ಐ ಯೂಸ್ ಟು ಪ್ಲೇ ಘಟಂ. ಹಾಗೆ ಐ ಆಲ್ಸೋ ಸ್ಟಾರ್ಟೆಡ್ ಟು ಪ್ಲೇ ಸಮ್ ಸ್ಮಾಲ್ ಕಾನ್ಸರ್ಟ್ಸ್. ಹಾಗೆ ಅದು ಸ್ವಲ್ಪ ಬಳಕೆ ಆಗಕ್ಕೆ ಶುರು ಆಯಿತು. ಸೊ ಐ ಸ್ಟಿಲ್ ರಿಮೆಂಬರ್ ಒನ್ ಆಫ್ ಮೈ ಫಸ್ಟ್ ಕಾನ್ಸರ್ಟ್ಸ್ ಇನ್ ಗಾಯನ್ ಸಮಾಜ್ ವಾಸ್ ಇನ್ ವೇ ಬ್ಯಾಕ್ ಇನ್ 1987 ವಿತ್ BC ಮಂಜುನಾಥ್ ಆನ್ ದ ಮೃದಂಗಂ ಅಂಡ್ ನಾನು ಘಟ. ಆ ಘಟ ಹೆಂಗಿದೆ ಅಂದರೆ ನನಗಿಂತ ದಪ್ಪ ಇದೆ ಅದು. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. Sir, how old were you then? 87 ಅಂದರೆ ನನಗೆ ಆವಾಗ 10 ವಯಸ್ಸು. Okay. Oh, wow. ಸೊ ಆ ಘಟ ತಗೊಂಡು ಹೋಗೋದು ಈಗಿನ ಕಾಲದ ಥರ ಕೇಸ್ ಎಲ್ಲ ಇರಲಿಲ್ಲ. ಇಟ್ ವಾಸ್ ಒಂದು ನಾರ್ಮಲ್ ಬ್ಯಾಗ್. ಹಬ್ಬಬ್ಬ ಅಂದರೆ ಒಂದು ಸ್ವಲ್ಪ ದಪ್ಪದ ಬ್ಯಾಗು, ಅದರಲ್ಲಿ ಹಿಂಗೆ ಇಟ್ಕೊಂಡು ಹೋಗಬೇಕು ಘಟನ. ದಟ್ ಈಸ್ ಹೌ. ಆ್ಯಂಡ್ ಆಲ್ ಬಸ್ ಟ್ರಾವೆಲ್, ಕಾರ್ ಟ್ರಾವೆಲ್ಲು ಅದೆಲ್ಲ ನೆವರ್ ಹರ್ಡ್ ಆಫ್ ಆಗಿನ ಕಾಲದಲ್ಲಿ. ಬಸ್ ಟ್ರಾವೆಲ್ಲು, KSRTC ಎಲ್ಲ. ಆ್ಯಂಡ್ ಒನ್ಸ್ ಹೇಗಾಯಿತು ಅಂದರೆ ವಿ ಗಾಟ್ ಇನ್ ಟು ದ ಬಸ್, ಮಂಡ್ಯ ಕಚೇರಿ. ನನಗೆ ಕರೆಕ್ಟಾಗಿ ಆ ರಾಡ್ ಬರುತ್ತಲ್ಲ, ಆ ರಾಡ್ಗೆ ಸೀಟು ಅಲ್ಲಿ ಜಾಗ. ಸೊ ಘಟ ಇಟ್ಕೊಂಡು ಹಿಂಗೆ ಕೂತಿದ್ದೆ ನಾನು. ಏನು ತೊಂದರೆ ಆಗಲಿಲ್ಲ, ಬಿಕಾಸ್ ಐ ವಾಸ್ ಆಲ್ವೇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೈ ಇನ್ಸ್ಟ್ರೂಮೆಂಟ್. ಯಾವತ್ತೂ ಅಷ್ಟೇ, ಯಾವುದೇ ಟ್ರಾವೆಲ್ ಮಾಡಬೇಕಾದ್ರೂ ಬೀಟ್ ಮೃದಂಗಂ ಆರ್ ವಿತ್ ಘಟಂ ಆರ್ ಕಂಜಿರಾ ಆರ್ ಈವನ್ ಮೋರ್ಸಿಂಗ್, ವೆರಿ ವೆರಿ ಕೇರ್ಫುಲ್ ಅಬೌಟ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದನ್ನು ಹುಷಾರಾಗಿ ಇಟ್ಕೊಂಡು then that was an experience. So that is how it started our travel experience. So ಹಾಗೆ. Lovely. And your first international tour, sir? And ಯಾರ ಜೊತೆ ಆಗಿತ್ತು ಅದು? First international, so Guruprasanna comes with 2 phases. Yes. One is as a software professional. Correct. Another phase is the musician. Yes. So my first international travel happened to be from office. Okay. To US. That is a very interesting story. ಸೊ ಅಫ್ಕೋರ್ಸ್ ಆವಾಗ ನಾನು ನುಡಿಸ್ತಾ ಇದ್ದೆ. ಆ್ಯಂಡ್ ನನ್ನ ಲೈಫಲ್ಲಿ ನಾನು ಎಲ್ಲಿಗೆ ಹೋಗಲಿ, ಜಯನಗರದಿಂದ ಬಸವನಗುಡಿಗೆ ಹೋದ್ರೂ ಒಂದು ಬ್ಯಾಗ್ ಇರುತ್ತೆ, ಆ ಬ್ಯಾಗಲ್ಲಿ ಒಂದು ಕಂಜರ ಇದ್ದೇ ಇರುತ್ತೆ. ನೌ ಡೇಸ್ ಲ್ಯಾಪ್ಟಾಪ್ ವಿಲ್ ಆಲ್ಸೋ ಬಿ ದೇರ್ ವೆನ್ ಎವರ್ ದ ಲ್ಯಾಪ್ಟಾಪ್ ಗಾಟ್ ಇಂಟ್ರಡ್ಯೂಸ್. ಸೊ ಲ್ಯಾಪ್ಟಾಪ್ ಆ್ಯಂಡ್ ಕಂಜರ both go hand in hand with me. So wherever I go, so 2 professions ಒಂಥರ ಡೆಲಿಜೆಂಟ್ಲಿ ಹ್ಯಾಂಡಲ್ಡ್. ಸೊ ಅದೆರಡು ಇದ್ದೇ ಇರುತ್ತೆ. ಅಟ್ ಎನಿ ಟೈಮ್ ಐ ನೀಡ್ ದೆಮ್. ಸೊ ಎಲ್ಲಿ ಹೋದಾಗಲೂ ಒಂದು ವಾದ್ಯ ಅಥವಾ ಒಂದು ಲ್ಯಾಪ್ಟಾಪ್ ಇದ್ದೇ ಇರುತ್ತೆ. ಸೊ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ ವಾಸ್ ಫ್ರಮ್ ಆಫೀಸ್. ಸೊ ಅವಾಗ ನಾನು ಇನ್ಫೋಸಿಸ್ಗೆ ಕೆಲಸ ಮಾಡ್ತಾ ಇದ್ದೆ. ಸೊ ದೆನ್ ಐ ವೆಂಟ್ ಟು US. ಅಲ್ಲಿ ದಾಟ್ ಪೀರಿಯಡ್ ದತ್ತಾ ಸಾರು ಮತ್ತು ಚಾಮಿ ಸರ್, T. ಶ್ರೀನಿವಾಸ್ ಸರ್, ದೇವರ್ ಇನ್ US. ಓಕೆ. That's a very interesting episode. So I was alone all by myself in Boston. T. Srinivas sir bandu, he was in Pittsburgh. Avaga he was touring that entire area. Datta sir was in Washington DC. He was having his concerts and classes and other things. So ನನಗೆ I was always feeling lonely. ಆಫೀಸಿಂದ ಬಂದ ತಕ್ಷಣ ನನಗೇನು ಇರ್ತಾ ಇರಲಿಲ್ಲ. ಸರಿ, ರೂಮಲ್ಲಿ ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡ್ತಾ ಇದ್ದೆ. And I used to call up either of them on almost every day. Okay. Very, very interesting episode is Chami sir. ದಿನಾ ಫೋನ್, ಏನೋ ತಿಂದೆ, ನನಗೆ ಅಡುಗೆ ಮಾಡ್ಕೊಳಕ್ ಬರಲ್ಲ. ಸೊ ಐ ಹೆವಿಲಿ ಡಿಪೆಂಡ್ ಆನ್ ಚಟ್ನಿ ಪುಡಿ ಅಂಡ್ ಯೋಗರ್ಟ್. ಸ್ಟ್ಯಾಂಪ್ ಆಫ್ ಸೌತ್ ಇಂಡಿಯಾ. ನನಗೆ ಏನೋ ಮಾಡ್ಕೊಂಡೆ ಅಂದರೆ, ಸಾರ್ ಅದೇ ಸಾರ್, ಬೆಳಗ್ಗೆ ಚಟ್ನಿ ಪುಡಿ ಮಾಡ್ಕೊಂಡ, ಅನ್ನ ಮಾಡ್ಕೊಂಡ, ಮೊಸರು ಹಾಕೊಂಡ, ತಿನ್ನ, ಅದೇ ರಾತ್ರಿಗೂ ಅದೇ ಸಾರ್. ಏನು ಗೊತ್ತಾನಾ, ಇಲ್ಲಿ ಪಿಟ್ಸ್ಬರ್ಗಲ್ಲಿ ಇದೀನಿ ಕಣ ನಾನು. ಬೆಳಗ್ಗೆ ಆನಿಯನ್ ದೋಸೆ, ಸಾಯಂಕಾಲ ಮಸಾಲೆ ದೋಸೆ, ಫುಲ್ಲು ಮಜಾ. ಸಾರ್ ಏನು ಸಾರ್ ಉರಿಸ್ತೀರಾ ನೀವು ನನಗೆ. ಸೊ ಐ ವಾಸ್ ದೇರ್ ಫಾರ್ 4 months ದಟ್ ಟೈಮ್. ಸೊ ಕಚೇರಿ ಅಂತ ಏನೂ ನುಡ್ಸಿರ್ಲಿಲ್ಲ, ಬಟ್ ಒಂದು ಲಾಂಗ್ ವೀಕೆಂಡ್ ಥರ ಇತ್ತು, 4 ದಿನ ರಜಾ ಬರೋ ಥರ. ಇಟ್ ಆಲ್ಸೋ ಹ್ಯಾಪನ್ ಟು ಬಿ ಇಂಡಿಪೆಂಡೆನ್ಸ್ ಡೇ, US ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ, ಜುಲೈ ಟೈಮಲ್ಲಿ. ಸರಿ, ಐ ಥಾಟ್ ಐ ವಿಲ್ ವಿಸಿಟ್ ವಾಷಿಂಗ್ಟನ್ DC. ಉಷಾಚಾರ್ ಮನೆ, ಮೇಡಮ್ ಮನೆಯಲ್ಲಿ ನಾದ ತರಂಗಿಣಿ ಅದ್ರದ್ದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಸ್ ಇತ್ತು. ಸೊ ಐ ಥಾಟ್ ಐ ವಿಲ್ ವಿಸಿಟ್ ದಟ್.
ಸೊ ನಾನು ಬರ್ತಾ ಇದ್ದೀನಿ ಅಂತ ಉಷಾಚಾರ್ ಮೇಡಮ್ ಶಿ ಆರ್ಗನೈಸ್ಡ್ ಎ ಕಾನ್ಸರ್ಟ್ So nice. with Datta sir on the Mridangam and me on Kanjira and Morching both. Oh. ನಾನು ಎರಡೂ ತೊಗೊಂಡೋಗಿದ್ದೆ. Oh wow. So Morching, I think they arranged it there, but I had my Kanjira with me. One instrument I had. ತೊಗೊಂಡೋಗಿದ್ದೆ. ಕಚೇರಿ ವಾಸ್ ಜಸ್ಟ್ ಒನ್ ಪಾರ್ಟ್. ಆ ಮೂರು ತಿಂಗಳು ಇದ್ದಿದ್ದಿರದು ಊಟ ಮಾಡಿದ್ದೀನಿ ಆ ವಸತಿಯಲ್ಲಿ. ಅಯ್ಯೋ, ಐ ಸ್ಟಿಲ್ ರಿಮೆಂಬರ್. ನಾನು ವಾಪಸ್ ಹೊರಡ್ಬೇಕಾದ್ರೆ ಅಳು ನನಗೆ. ಯಾವುದೋ ಎಲ್ಲಿದ್ದಾರೋ ಬೇರೆ ದೇಶಕ್ಕೆ ಹೋದಾಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಅವರು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಪುಳಿಯೋಗರೆ ಮೊಸರನ್ನೆಲ್ಲ 2 ದಿನಕ್ಕೆ ಆಗುವಷ್ಟು. ಅಲ್ಲಿ ಬೆಸ್ಟ್ ಪಾರ್ಟ್ ಆಫ್ ಯೂಸ್ ಇಸ್ ಹಳಸೋದೇ ಇಲ್ಲ. ಇಲ್ಲ, ಆ ವೆದರ್ಗೆ ಏನು ಪ್ರಾಬ್ಲಮೇ ಆಗಲ್ಲ. ತಗೊಂಡ್ ಬಾ, ಫ್ರಿಜ್ಜಲ್ಲಿ ಇಡು, ಎಷ್ಟಾಗತ್ತೋ ಅಷ್ಟು ತಗೊಂಡು. So that is how my first international experience was. I was lucky enough to have these wonderful people there, so that ನನಗೆ ನನ್ನ ಬೇಜಾರೆಲ್ಲ ನಾನು ಅವ್ರ ಹತ್ರ I used to kind of get over those sad times. But and again, icing on the cake, kacheri. Of course. It was a wonderful event. Still very, very fresh in my memories. Superb, sir. Superb. ಸೊ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಆಗ್ಬೋದು ಆನ್ ಸ್ಟೇಜ್ ಅಥವಾ ಆಫ್ ಸ್ಟೇಜ್, ಯಾವುದೇ ಒಬ್ಬ ಕಲಾಕಾರರ ಜೊತೆ ಯಾವ್ದು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಸುಮಾರಿದೆ. ಇಟ್ ಕುಡ್ ಬಿ, ಐ ಮೀನ್, ನಾಟ್ ನೆಸೆಸರಿಲಿ ಔಟ್ಸೈಡ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಇಫ್ ಯು ಕುಡ್ ಶೇರ್ ಬೋತ್. ಐಲ್ ಶೇರ್. ಫಸ್ಟ್ ಆಫ್ ಆಲ್, ನನಗೆ ಶಿವು ಸರ್ ಹತ್ರ ಪಾಠ ಮಾಡಿರೋದು ಇಟ್ಸ್ ಅ ಹ್ಯೂಜ್ ಬ್ಲೆಸ್ಸಿಂಗ್. 2 ವಿಷಯಕ್ಕೆ ಹೇಳ್ತೀನಿ. ಅವರ ಜೊತೆ ಅವ್ರ ಹತ್ರ ಪಾಠ ಮಾಡ್ಬೇಕಾದ್ರೆ ಒನ್ ಥಿಂಗ್, ನಮ್ಮ ಹತ್ರ ಆವಾಗ ರೆಕಾರ್ಡರ್ ಎಲ್ಲ ಇರಲಿಲ್ಲ, ಮೊಬೈಲ್ ಇಲ್ಲ, ದೇರ್ ವಾಸ್ ನೋ ರೆಕಾರ್ಡರ್, ಆ್ಯಂಡ್ ವಾಕ್ಮ್ಯಾನ್ ವಾಸ್ ಎ ಲಕ್ಸುರಿ. ಅವ್ರು ಏನು ಮಾಡೋರು ಅಂದರೆ, ಪಾಠಕ್ಕೆ ಅಂತ ಹೋದಾಗ 30 to 40 minutes ನುಡ್ಸೋರು. ನುಡ್ಸ್ಬಿಟ್ಟು ಎಲ್ಲ ನುಡ್ಸೋ ನೀನು ವಾಪಸ್ಸು ಅನ್ನೋರು. ಐ ಹ್ಯಾಡ್ ಟು ರಿಮೆಂಬರ್ ಆಲ್ ದಟ್ 40 minutes ಆಫ್ ವಾಟ್ ಎವರ್ ಹಿ ಡಿಡ್. ದಟ್ ಎಂಟೈರ್ ರಿಟೆನ್ಷನ್, ಇಟ್ ಸ್ಟಾರ್ಟೆಡ್ ಓನ್ಲಿ ಫ್ರಮ್ ಶಿವು ಸರ್. ಆ 40 ನಿಮಿಷ ಸ್ಟಾರ್ಟಿಂದ, ನಡೆಯಿಂದ ಹಿಡಿದು ಯಾವ್ಯಾವ ಚಿಕ್ಕ ವಿಷಯ ನುಡಿಸಿದ್ದಾರೆ ಅದೆಲ್ಲ ನುಡಿಸಿ, ದೆನ್ ಅಗೇನ್ ಕಂಪೋಸಿಷನ್, ದೆನ್ ಅಗೇನ್ ಡೆವಲಪ್ಮೆಂಟ್ ಇನ್ ಟು ಇಟ್. ಬೇರೆ ನಡೆ ನುಡಿಸಿದ್ರೆ ಅದರದ್ದು ಎವ್ರಿಥಿಂಗ್ ಹ್ಯಾಡ್ ಟು ಬಿ ಡನ್. ಅಲ್ಲೊಂದಷ್ಟು ಮಿಸ್ಟೇಕ್ಸ್ ಆಗೋದು, ಇಲ್ಲ ಕಣೋ ಇದು ನುಡ್ಸಿದ್ದೆ ನಾನು ಅನ್ನೋರು ಚೇಂಜ್. ದೆನ್ ದಟ್ ಯೂಸ್ ಟು ಬಿ ಲೈಕ್ ಮೈ ಅರೌಂಡ್ 1 hour, 40 minutes plus 1 hour ನಂದು. ದೆನ್ ಐ ಯೂಸ್ ಟು ರೈಟ್ ಎಂಟೈರ್ ಥಿಂಗ್. ಸೊ ಇಟ್ ವಾಸ್ ಅಬೌಟ್ 1 hour ಟೈಮ್. ಆವಾಗ ಮರ್ತೋಗ್ಬಿಡೋದು ಒಂದೊಂದ್ಸತಿ. ಮೇಷ್ಟ್ರು ಒಳಗಡೆ ಹೋಗಿ ಬೇರೆ ಏನೋ ಕೆಲಸಗಳು ಮಾಡ್ಕೊಳ್ಳೋರು. ಸರ್ ಇದೇನೋ ಬರ್ತಾ ಇಲ್ಲ ಸಾರ್ ಅಂತ ಕಿಚ್ಕೊಂತಿದ್ದೆ, ತಾಳ ಬಂದೆ ಅಂತ ಹೇಳ್ಬಿಟ್ಟು ಮಾಡೋರು. ಸೊ ಮೈ ಕ್ಲಾಸಸ್ ಯೂಸ್ ಟು ಬಿ, ಇಟ್ ವಾಸ್ ಅರೌಂಡ್ 2.5 hours. Lovely. That's absolute luxury, sir. Luxury. Oh yeah. And Shivu sir was extremely busy that time. Right. ಅವರು ರೆಕಾರ್ಡಿಂಗ್ ಹೋಗೋರು, ಕಚೇರಿಗಳು ನುಡ್ಸೋರು. ಆ್ಯಂಡ್ ದಟ್ ವಾಸ್ ಸಮಥಿಂಗ್ ವೆರಿ ಸ್ಪೆಷಲ್. ನನ್ನ ಅಪ್ಬ್ರಿಂಗಿಂಗ್ ಹೆಂಗಾಯ್ತು ಅನ್ನೋದು ಹೇಳ್ತಾ ಇದ್ದೀನಿ. ವೈ ದ್ಯಾಟ್ ಐ ಆಮ್ ಕಮಿಂಗ್ ಟು ದಟ್ ಪಾರ್ಟ್. ಫಾರ್ ಎನಿ ಸಹಪಕ್ಕವಾದ್ಯ ಆರ್ಟಿಸ್ಟ್, ಬಿ ಇಟ್ ಕಂಜಿರಾ ಆರ್ ಘಟ್ಟಂ ಆರ್ ಮೋರ್ಸಿಂಗ್, ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಇಸ್ ಟು ಬಿ ಅಲಾಂಗ್ with the Mridangam artist. Correct. In any Carnatic music platform. ಎಸ್ಪೆಷಲಿ ತನಿ ಆವರ್ತನ ಬಂದಾಗ ಅವ್ರು ಏನು ನುಡಿಸ್ತಾರೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಲೆವೆಲ್ ಇಸ್ ಟು ರೀಪ್ರೊಡ್ಯೂಸ್. ಥರ್ಡ್ ಲೆವೆಲ್ ಇಸ್ ಟು ಆಂಟಿಸಿಪೇಟ್ ಆ್ಯಂಡ್ ಪ್ಲೇ ಅಲಾಂಗ್ ವಿತ್ ಇಟ್. ಇವೆಲ್ಲದಕ್ಕೂ ಒಂದು ಬುನಾದಿ ಆಗಿದ್ದು ನನ್ನ ಒಂದು ಲರ್ನಿಂಗ್ ಸಿಸ್ಟಮ್. ಬಿಕಾಸ್ ಆಫ್ ದ್ಯಾಟ್ ನನ್ನ ರಿಟೆನ್ಷನ್ ಪವರ್ ಹ್ಯಾಡ್ ಇನ್ಕ್ರೀಸ್ಡ್ ಸೋ ಮಚ್. ಅವ್ರು ಏನು ನುಡಿಸಿದ್ರು ನನಗೆ ತಲೆಯಲ್ಲಿರೋದು. ಎಸ್ಪೆಷಲಿ ಆ ಕೊರಪು ಅಂತ ಒಂದು ಸೆಕ್ಷನ್ ಬರುತ್ತೆ, ಅಲ್ಲಿ ವೇರ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಅ ಲಿಟಲ್ ಕಾಂಪ್ಲಿಕೇಟೆಡ್ ಮ್ಯಾಟರ್, ಕಂಟೆಂಟ್. ಸೊ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಗೊತ್ತಿರಬೇಕು ವಿಷಯ. ಎರಡನೇದು ತಲೆಯಲ್ಲಿ ಕೂತ್ಕೋಬೇಕು. ಮೂರನೇದು ರೀಪ್ರೊಡ್ಯೂಸ್ ಮಾಡೋಕ್ಕೆ ಬರಬೇಕು. ಸೊ ಇವೆಲ್ಲದಕ್ಕೂ ನನಗೆ ಹೆಲ್ಪ್ ಆಗಿದ್ದು ಬಿಕಾಸ್ ಆಫ್ ದಿಸ್ ಲರ್ನಿಂಗ್. ಆ್ಯಂಡ್ ಅಫ್ಕೋರ್ಸ್ ವೆನ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ಡಿಫ್ರೆಂಟ್ ಮೃದಂಗಮ್ ಆರ್ಟಿಸ್ಟ್ಸ್, ಐ ಹ್ಯಾಡ್ ಟು ಲರ್ನ್ ದೇರ್ ಲ್ಯಾಂಗ್ವೇಜ್, ದೇರ್ ಕಂಟೆಂಟ್. ಒಬ್ಬೊಬ್ರು ಒಂದೊಂದು ಸ್ಕೂಲಿಂದ ಬರ್ತಾರೆ. ಒಬ್ರು ರಘು ಸರ್ ಸ್ಕೂಲಿಂದ ಬರ್ತಾರೆ, ಒಬ್ರು TS ಮಣಿ ಸರ್ ಸ್ಕೂಲಿಂದ ಬರ್ತಾರೆ, ಇನ್ನೊಬ್ರು ಶಿವರಾಮನ್ ಸರ್ ಸ್ಕೂಲಿಂದ ಬರ್ತಾರೆ, ಇನ್ನೊಬ್ರು ಪಾಲ್ಘಾಟ್ ಮಣಿಯರ್ ಸ್ಕೂಲಿಂದ ಬರ್ತಾರೆ. ಬಟ್ ಐ ಹ್ಯಾಡ್ ಮೂರ್ತಿ ಸರ್ ಸ್ಕೂಲಿಂದ ಬರ್ತಾರೆ. ಐ ಹ್ಯಾಡ್ ಟು ಲರ್ನ್ ಸೋ ಮೆನಿ
information. Right. For me as a Kanjira or a Ghatam artist or Morsing artist, when I started initially, that was a challenge for me because ಎಷ್ಟು ವಿಷಯ ಅಂತ ಸಂಗ್ರಹಣೆ ಮಾಡೋದು. But I had to work for it because that is my job. On stage, when I go and sit with my instrument Kanjira, I have to do the justice for that. So ಅದಕ್ಕೆ ಅಂತ ಸಾಕಷ್ಟು ವರ್ಕ್ ಮಾಡಿದೆ ನಾನು. Of course, initially there were moments where I had to let it go. ಆಗ್ತಾ ಇಲ್ಲ ನನಗೆ, ವಿಷಯನೇ ಅರ್ಥ ಆಗಲ್ಲ ಇಲ್ಲ ಅಂದ್ರೆ. Then I had to work back, and then again similar situation comes in, I had to kind of respond back. This is one part with respect to most of the artists in Carnatic setup. International ಬಂದಾಗ ಅಫ್ಕೋರ್ಸ್ ಕರ್ನಾಟಿಕ್ ಮ್ಯೂಸಿಷಿಯನ್ಸ್ ಜೊತೆ ಟ್ರಾವೆಲ್ ಮಾಡಿದಾಗ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿದ್ರು the same thing, dynamics would be same. Right. But when I started playing contemporary music, which was after playing Carnatic music for about more than 30 odd years or 25 odd years, ಕಂಟೆಂಪ್ರರಿ ಮ್ಯೂಸಿಕಲಿ ಫಸ್ಟ್ ಆಫ್ ಆಲ್ ನನಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಅದೇ ಥರ ನುಡಿಸ್ಬೇಕು ಅನ್ನೋದನ್ನು ಬರ್ಕೋಬೇಕು. ದಟ್ ಸ್ಕ್ರಿಪ್ಟಿಂಗ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ಆ್ಯಂಡ್ ಅದು ಮೇಲಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬಿಡ್ಬೋದು, ನೋಡ್ಕೊಂಡು ನುಡಿಸ್ಬೇಕು. ಬಿಕಾಸ್ ಯು ಕೆನಾಟ್ ಮೆಮೊರೈಸ್ ಎನಿಥಿಂಗ್. You will have to look at it and play. And there are sections where you cannot improvise. ನೀನು ಏನೋ ನುಡ್ಸೋಕ್ಕಾಗಲ್ಲ ಅಲ್ಲಿ, because somebody else will be performing in that space. So that was a thara game changer for me. Huge contrast. Full contrast. ನಮ್ಮ ಪದ್ಧತಿ ಬರೋದು ಬೇರೆ, ಅದಿರೋದು ಬೇರೆ. So ನನಗೆ that was like, oh, this is something completely different ಅಂತ ಶುರು ಆಯಿತು. ಬಟ್ again, that's a challenge. And ನನಗೆ ಹೇಗೆ ಅಂದರೆ ಐ ಥ್ರೈವ್ ಆನ್ ಚಾಲೆಂಜಸ್. ನನಗೆ ಚಾಲೆಂಜ್ ಇದ್ದರೆ ಅದೊಂದು ಎಸ್ ದರ್ ಈಸ್ ಸಮಥಿಂಗ್ ರಿಯಲಿ ಹ್ಯಾಪ್ನಿಂಗ್ ಅಂತ. ದಟ್ ಈಸ್ ಒನ್ ಪಾರ್ಟ್ ಆನ್ ದ ಇಂಟರ್ನ್ಯಾಷನಲ್. Another challenge which I really found it ತುಂಬ ಕಷ್ಟ and very very interesting was when I played along with ಪಂಡಿತ್ ಯೋಗೇಶ್ ಸಂಸಿ ಸರ್. ಅವರು ಒಂದು ತಾಳವಾದ್ಯ ಕಚೇರಿ ಇದೆ, ಗುರು ಕ್ಯಾನ್ ಯು ಪ್ಲೇ ಅಂತ ಹೇಳಿದ್ರು. ಅಫ್ಕೋರ್ಸ್ ಜಗದೀಶ್ ಕುರ್ತಕೋಟಿ ಈಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವರು ಸಂಸಿ ಸರ್ ಹತ್ರ ಹೇಳಿ ಈ ಥರ ಗುರುಪ್ರಸನ್ನ ನುಡಿಸ್ತಾರೆ. ದೆನ್ ಐ ಟೋಲ್ಡ್ ದಾದಾ ಡೆಫಿನೆಟ್ಲಿ ಎಸ್, ದಿಸ್ ಇಸ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್, ಐ ವುಡ್ ವಾಂಟ್ ಟು. He told me two things. Guru, generally what happens is Carnatic concerts at the Jugalbandi anta nudisdaga, all tabla artists invariably they'll play the mridangam patantra. Right. For example, mohara anta nudisbodu, mukta anta nudisbodu, korupu anta nudisbodu. But I have two things for you. Helida. First thing, you will have to play for lehra. There will be no tala. Second, you have to play tabla compositions, not mridangam compositions, along with me. Okay. Complete reverse. Are you game for us? Yes. Na kalitini anta heli. Then he sent a few tabla of course solo sections ittu. Apart from solo sections, there were sections where we used to play together. ಒಂದ್ಸತಿ ಅವ್ರು ನುಡ್ಸೋದು, ಒಂದ್ಸತಿ ನಾನು ನುಡ್ಸೋದು, ಒಂದ್ಸತಿ ಮೃದಂಗಂ ವಿಜಯ್ ನಟೇಶನ್ ಅಂತಿದ್ರು. ಸೊ ದ್ಯಾಟ್ ವಾಸ್ ಸಮಥಿಂಗ್ ರಿಯಲಿ ಡಿಫಿಕಲ್ಟ್. ಆ ಪೇಸ್ಗೆ, ಆ ಲೆಹರಾಗೆ, ಆ ಬೋಲ್ಗಳನ್ನ ಖಂಜರಿನಲ್ಲಿ ನುಡ್ಸೋದು, ಇಟ್ಸ್ ಅ ರಿಯಲ್ ಟಾಸ್ಕ್. And of course that's a lovely moment, and I mean all of these are huge learnings. Super. Sir, our solo section, did he say you could play the Carnatic style? That was the Carnatic style. Yes. That was the Carnatic style. Okay. And he also suggested ನಾವು ಪಡಂತ್ ಅಂತ ಮಾಡಿ ನಾವು ಹೇಳ್ತೀವಿ, that will have a more impact. You could also do that ಅಂತ. Then we tried doing that for separate sections. Okay. And we figured it out that it has a huge impact. ಕರ್ನಾಟಕಲ್ಲಿ ನಾವು ಅಷ್ಟಾಗಿ ಕೊನ್ನಕ್ಕೋಲ್ ಅಂತ ಹೇಳಿ ನುಡಿಸೋ ಪದ್ಧತಿ ಜಾಸ್ತಿ ಇಲ್ಲ. ಬಟ್ ಹೇಳಿ ನುಡಿಸಿದಾಗ ದ ಕನೆಕ್ಟ್ ದಟ್ ಹ್ಯಾಪನ್ಸ್ is something different. Right. The impact that creates. Impact is hugely different. Yes. Sir, ಮೃದಂಗದಿಂದ ಕಂಜಿರಾ ನಿಮ್ಮ ಟ್ರಾನ್ಸಿಷನ್ ಹೇಗಾಯಿತು? Oh, that's a very interesting journey. ಸೊ ಮೃದಂಗ ಶುರು ಮಾಡಿದ್ದೆ, ಸುಮಾರು ವರ್ಷ ನುಡಿಸ್ತಾ ಇದ್ದೆ. ಆ್ಯಂಡ್ ಅಗೇನ್ ಅ ಗ್ರೇಟ್ ಆಪರ್ಚುನಿಟಿ ಟು ಪ್ಲೇ ವಿತ್ ಬಸವನಗುಡಿ ಜಿ ನಟರಾಜ್ ಸರ್ ಫಾರ್ ಅ ನಂಬರ್ ಆಫ್ ಇಯರ್ಸ್. ಆವಾಗ ಇದೆಲ್ಲ ಫಾರ್ಮ್ಯಾಟಿವ್ ಇಯರ್ಸ್ ಅಂತ ಹೇಳ್ಬೋದು. ಐ ಸ್ಟಾರ್ಟೆಡ್ ವಿತ್ 1987-88 ಟಿಲ್ 93-94. ಆಲ್ಮೋಸ್ಟ್ ಎವ್ರಿ ಡೇ ಕಚೇರಿ
ಪ್ರಾಬ್ಲಿ 365 ದಿನದಲ್ಲಿ 300 ದಿನ ನುಡಿಸ್ತಾ ಇದ್ವಿ ಕಚೇರಿ ಅನ್ಸುತ್ತೆ ಅವಾಗ. ಅಮೃತ್, ನಾನು, ಗಿರಿ ಆ್ಯಂಡ್ ಅರುಣ್, ವಿ ವರ್ ಆಲ್ ಟುಗೆದರ್, ವಿ ವರ್ ಆಲ್ ಗ್ರೋಯಿಂಗ್ ಅಪ್ ಟುಗೆದರ್. That was the time when Shrutilaya was launched. The Guru Karikudi or Mani Sir's Shrutilaya album. ಲಯಚಿತ್ರ, ಶ್ರುತಿಲಯ ಅದೆಲ್ಲ ಆಗಿನ ಆ ಟೈಮಲ್ಲಿ ರಿಲೀಸ್ ಆಗಿ ನಮಗೆ ಕೇಳ್ಕೊಂಡೇ ದಿನ ಪ್ರಾಕ್ಟೀಸು. ಅದನ್ನು ಕ್ಯಾಸೆಟ್, ಅದು ಸೈಡ್ ಎ ಸೈಡ್ ಬಿ, ಸೈಡ್ ಎ ಸೈಡ್ ಬಿ ಅಂತ ಹಾಕಿ ಕೇಳಿ ಮಾಡ್ತಾ ಇದ್ದಿದ್ದು. ಅದು ಹಾಗೆ ಆಗ್ತಾ ಇತ್ತು. 95, 96 ಟೈಮಲ್ಲಿ ದೇರ್ ವಾಸ್ ಎ ಕಾನ್ಸರ್ಟ್ ಇನ್ ಒಡಕತ್ತೂರ್ ಮಠ. ಅದನ್ನು ಕೇಳಕ್ಕೆ ಹೋದಾಗ ಮಣಿ ಸರ್ ಆ್ಯಂಡ್ ಹರಿಶಂಕರ್ ಸರ್ ಕಾಂಬಿನೇಷನ್, ಒಂದು ಭ್ರಮೆ. ಆ ನುಡಿಕಾರ ನುಡಿಸಾಣಿಕೆ ನೋಡ್ತಾ ಇದ್ರೆ ಭ್ರಮೆ, ಏನಪ್ಪ ಹಿಂಗೆ ಒಂದು ನುಡಿಸ್ತಾ ಇದಾರಲ್ಲ, ಕಂಜರ ನುಡಿಸಿದ್ರೆ ಈ ಥರ ನುಡಿಸ್ಬೇಕೇನೋ ಅನ್ನೋ ಒಂದು ಭ್ರಮೆ, ಹುಚ್ಚು ಶುರು ಆಯ್ತು ಅವಾಗ. ದೆನ್ ಐ ಯೂಸ್ ಟು ಪ್ಲೇ ಕಂಜೀರ ಆಲ್ಸೋ ವಿತ್ ಮೃದಂಗಂ ನಾಲೆಡ್ಜ್. ಸೊ ಆವಾಗೆಲ್ಲ ನುಡಿಸ್ತಾ ಇದ್ದೆ. ಸರಿ, ಒನ್ ಸಚ್ ಕಾನ್ಸರ್ಟ್ ನುಡಿಸ್ಬೇಕಾದ್ರೆ ವಿತ್ ವಿದ್ವಾನ್ ಉನ್ನಿಕೃಷ್ಣನ್, NMKRV ಕಾಲೇಜಲ್ಲಿ ಈ ಕಚೇರಿ ಇದು. ದೆರ್ ಆರ್ ಅಬೌಟ್ 3000 ಪೀಪಲ್. HK Venkatram sir on the violin and Praveen sir on the mridangam, Kanjira. 21st October 2001. Still remember that date. Why, I'll tell. ಅವತ್ತಿನ ದಿನ ಪ್ರವೀಣ್ ಸರ್ ಇಟ್ಸ್ ಲೈಕ್ ಜಿಯಲ್ ಗಾರ್ನರ್, ಮಾಲ್ಕಮ್ ಮಾರ್ಷಲ್ ಬೌಲಿಂಗ್ ಇದ್ದಂಗೆ, ಇಂಟಿಮಿಡೇಟಿಂಗ್ ಬೌಲಿಂಗ್, ಇಂಟಿಮಿಡೇಟಿಂಗ್ ಪ್ಲೇಯಿಂಗ್. ಅವ್ರು ನುಡ್ಸಿ ಹಿಂಗೆ ನೋಡ್ತಾ ಇದ್ದಾರೆ, ನನಗೆ ನುಡ್ಸಕ್ ಆಗ್ತಿಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ದ ಟೆಕ್ನಿಕ್ ಟು ಪ್ಲೇ ದ ಇನ್ಸ್ಟ್ರೂಮೆಂಟ್ ಫಾರ್ ದ್ಯಾಟ್. ಸೊ ಆಗ ನಂಗೆ ಗೊತ್ತಾಗಲಿಲ್ಲ ಅದು, ನಂಗೆ ಆಗ್ತಿಲ್ಲ ಅಂತ. ದೆನ್ ಕಚೇರಿ ಆಯಿತು, ಬಂದೆ. ಐ ವಾಸ್ ರಿಯಲಿ ಡಿಪ್ರೆಸ್ಡ್. ಐ ಡಿಂಟ್ ಡೂ ವೆಲ್. ಐ ಡಿಡ್ ನಾಟ್ ಹ್ಯಾವ್ ಫುಡ್ ಫಾರ್ 2-3 days. ನಮ್ಮ ಅಪ್ಪ ಅಮ್ಮ ಯಾಕೋ ಏನಾಯಿತು, ಇಲ್ಲಣ್ಣ ಏನು ತೊಂದರೆ ಇಲ್ಲ. ಸರಿ, ದೆನ್ ಐ ಕಾಲ್ಡ್ ಅಪ್ ಶಿವು ಸರ್. ಫೋನ್ ಮಾಡಿದೆ, ಸರ್ ಬಂದು ಮಾತಾಡಬೇಕು ನಿಮ್ಮ ಹತ್ರ. ಏನೋ ಏನಾಯಿತು ಅಂತ. ಇಲ್ಲ ಸರ್, ಬಂದು ಮಾತಾಡ್ತೀನಿ. ಶಿವು ಸರ್ ಬೀಯಿಂಗ್ ಶಿವು ಸರ್, ಹಿ ಆಸ್ಕ್ ಮಿ ಒನ್ ಕ್ವೆಶ್ಚನ್, ಹೆಂಗಾಯ್ತು ಪ್ರವೀಣ್ ಜೊತೆ ಕಚೇರಿ? ಅಳು ನಾನು ಅವಾಗ. ಸರ್, ನನ್ನ ಕೈಯಲ್ಲಿ ಆಗಲಿಲ್ಲ ಸರ್ ನುಡ್ಸೋಕ್ಕೆ, ಐ ನೀಡ್ ಟು ಲರ್ನ್ ದ ಇನ್ಸ್ಟ್ರೂಮೆಂಟ್, ಇಲ್ಲಾಂದರೆ ನನ್ನ ಕೈಯಲ್ಲಿ ಆಗಲ್ಲ ಸರ್ ಈ ಲೆವೆಲಲ್ಲಿ ನುಡ್ಸೋಕ್ಕೆ. ಅಷ್ಟೇ ತಾನೇ, ನಾನು ಹೇಳ್ತೀನಿ ತಾಳೋ ವ್ಯಾಸವಿಠಲ್ಗೆ ಹೇಳ್ತೀನಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಈ ಕಾಲ್ಡ್ ಅಪ್ ವ್ಯಾಸವಿಠಲ್ ಸರ್, ಹೂ ಹ್ಯಾಪನ್ಸ್ ಟು ಬಿ ಹರಿಶಂಕರ್ ಸರ್ಸ್ ನಂಬರ್ 1 ಡಿಸೈಪಲ್, ಫಸ್ಟ್ ಎವರ್ ಡಿಸೈಪಲ್. ಅವ್ರಿಗೆ ಫೋನ್ ಮಾಡಿ, ಗುರುನ ಕಳಿಸ್ತಾ ಇದ್ದೀನಿ, ನನ್ನ ಶಿಷ್ಯ ಅವನು, ನೀನು ಚೆನ್ನಾಗಿ ಒಂದು ಪಾಠ ಹೇಳ್ಕೊಡು ಅಂತ ಹೇಳಿ ಕಳಿಸಿ 2001 I started learning from Vyasa-Vittal sir, and he has taught me everything which is needed to be told to a student. And ನಾನು ಆಸ್ ಎ ಸ್ಟೂಡೆಂಟ್ ಎಷ್ಟು ಗ್ರಹಿಸ್ಕೊಳ್ಳೋಕ್ಕಾಗುತ್ತೋ ವಿತ್ ಮೈ ಲಿಮಿಟೇಷನ್ಸ್ ಐ ಹ್ಯಾವ್ ಅರ್ಥೈಸ್ಕೊಂಡಿದ್ದೀನಿ ಅದನ್ನು. ಇಟ್ಸ್ ಬೀನ್ ಎ ವಂಡರ್ಫುಲ್ ಜರ್ನಿ. ದ್ಯಾಟ್ ಈಸ್ ವೆನ್ ಐ ಆ್ಯಕ್ಚುಲಿ ಮೂವ್ಡ್ ಫ್ರಮ್ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಟು ಸಿಂಗಲ್ ಇನ್ಸ್ಟ್ರೂಮೆಂಟ್, ಬಿಕಾಸ್ ಐಡೆಂಟಿಟಿ ಡೆವಲಪ್ ಮಾಡ್ಕೋಬೇಕು ಅಂತ ಒಂದು ಮಹದಾಸೆ ಇತ್ತು ನಮಗೆ. I had to be recognized as an artist of good caliber and good repute. And ಅದಕ್ಕೆ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಇತ್ತು ಅಂದರೆ ಕಷ್ಟ ಆಗಿಬಿಡುತ್ತೆ. ಇಟ್ಸ್ ಓನ್ಲಿ ಪಾಸಿಬಲ್ ಫಾರ್ ಒನ್ ಪರ್ಸನ್, ಒನ್ ಇಂಡಿವಿಜುವಲ್ ಇನ್ ದ ಎಂಟೈರ್ ವರ್ಲ್ಡ್, ವಿಚ್ ಇಸ್ ಶಿವು ಸರ್. ಆ್ಯಂಡ್ ಐ ಆಮ್ ನಾಟ್ ಶಿವು ಸರ್. ಸೊ ದ್ಯಾಟ್ ರಿಯಾಲಿಟಿ ಆಲ್ಸೋ ವ್ಯಾಸವಿಠಲ್ ಸರ್ ಗೇವ್ ಮಿ. ಯು ಆರ್ ನಾಟ್ ಶಿವು, ನೀನು ಗುರುಪ್ರಸನ್ನ ಆಗಿರು. That's a huge moment of life-changing moment for me. That concert, and thanks to Praveen sir, ಪ್ರವೀಣ್ ಸರ್ಗೆ ಹೇಳಿದ್ದೀನಿ, ಸರ್ ನಿಮ್ಮಿಂದಲೇ ನಾನು ಉದ್ಧಾರ ಆಗಿದ್ದು, ಥ್ಯಾಂಕ್ ಯು. But that's a life-changing moment for me. So now we know nimdu it's a two-dimensional work life is what you have. You are a very reputed senior software edರಲ್ಲಿ ಇದ್ದೀರಾ, and equally in the Kanjira also. So hege, how do you strike the balance between both the worlds? Yeah, hege, this is something many people ask me. Ekendre I'm first of all fortunate and blessed to have knowledge in both. ಎರಡು ನಾಲೆಡ್ಜ್ ಇದ್ರೆ ಸಾಲದು. God has also given me passion in both, without which I don't think passion ಇಲ್ದಿರ ಯಾವುದೇ ಪ್ರೊಫೆಷನ್ ಆಗಲಿ, it cannot go beyond certain limits. Along with that, I am hugely blessed with my family. ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್, ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಇರ್ಬೋದು, ಇಲ್ಲ ನನ್ನ ವೈಫ್ ಆ್ಯಂಡ್ ಕಿಡ್ಸ್ ಇರ್ಬೋದು, ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ, ಅವರ ಒಂದು ಸಪೋರ್ಟ್ ಇಲ್ದಿರ ಎರಡೂ ಮಾಡೋದಂತೂ ಚಾನ್ಸೇ ಇಲ್ಲ.
100% definitely I can give it in writing. But at the same time, what I have been doing is consciously kept both the fields separate. ಸಾಫ್ಟ್ವೇರಲ್ಲಿ ಬಂದು ನಾನು ಮ್ಯೂಸಿಷಿಯನ್ ಅಂತ ಹೇಳೋದಾಗಲಿ, ಮ್ಯೂಸಿಕ್ಗೆ ಬಂದು ನಾನು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳೋದಾಗಲಿ, ಟ್ರೈಂಗ್ ಟು ಫೈಂಡ್ ಎಕ್ಸ್ಕ್ಯೂಸಸ್. ನೆವರ್ ಎವರ್, ಆ್ಯಂಡ್ ಐ ವಿಲ್ ನೆವರ್ ಡೂ ದಟ್. ಬೋತ್ ಆರ್ ಟೂ ಪ್ಯಾರಲಲ್ ಚಾನಲ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಗೋ ಪ್ಯಾರಲಲ್. ಆ್ಯಂಡ್ ಅಲ್ಲಿ ಕೆಲಸ ಏನು ಮಾಡಬೇಕು ಅಲ್ಲಿ ಮಾಡಲೇಬೇಕು, ಇಲ್ಲಿಗೆ ಏನು ಕೃಷಿ ಮಾಡಬೇಕೋ ಅದು ಮಾಡಲೇಬೇಕು. ಸೊ ಹಾಗಾಗಿ ಐ ಬೀನ್ able to kind of move ahead in both the fields, and I can definitely humbly proud to call myself as a dual professional. Lovely. Not many people get to do that. But yeah, definitely. ಅದಕ್ಕೆ ಹೇಳಿದ I'm hugely fortunate and blessed. ಎನಿ ಇನ್ಸಿಡೆಂಟ್, ಯಾವುದೇ ಕಾರಣಕ್ಕಾಗಲಿ, ಸಾಫ್ಟ್ವೇರಿಂದ ಯಾವುದೋ ಕಚೇರಿ ಅಕಸ್ಮಾತ್ ಮಿಸ್ ಆಗೋಗೋದು ಅಥವಾ ವೈಸ್ ವರ್ಸ, ಯಾವುದೋ ಸೀನಿಯರ್ ಆರ್ಟಿಸ್ಟ್ಗೆ ಒಂದು ಕಮಿಟ್ಮೆಂಟ್ ಕೊಟ್ಬಿಟ್ಟು ಇಲ್ಲ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂತ ಆಫೀಸಲ್ಲಿ, ಆ ಥರ ಯಾವ ಥರ ಏನಾರು ಆಗಿತ್ತಾ? ಫಸ್ಟ್ ಆಫ್ ಆಲ್, ನನ್ನ 99% ಆಫ್ ಮೈ ವೆಕೇಷನ್ ಡೇಸ್ ಆರ್ ಫಾರ್ ಮ್ಯೂಸಿಕ್. ಆಫೀಸಲ್ಲಿ ನಾನು ಏನೇ ಮಾಡಿದ್ರು 99% ಆಫ್ ಮೈ ವೆಕೇಷನ್ ಡೇಸ್ ಆರ್ ಫಾರ್ ಮ್ಯೂಸಿಕ್. ಅದನ್ನು ಪಕ್ಕದಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ನಾನು. ಯಾವುದೇ ನನಗೆ, ಇವನ್ ಇಫ್ ಐ ಫಾಲ್ ಸಿಕ್, I make sure that I go and do my work if I don't have any concert or anything, any other commitment with respect to music. One of these, ನನ್ನ ಲೈಫಲ್ಲಿ ಇಷ್ಟು ದಿನದ, I've started working from 98 and I've started playing concerts from 87. So more experienced in music than in software. So ಹಂಗೆ ಹೇಳ್ಬೋದು, ಮ್ಯೂಸಿಷಿಯನ್ ಟರ್ನ್ ಸಾಫ್ಟ್ವೇರ್ ಪ್ರೊಫೆಷನಲ್ ಅಂತಲೂ ಹೇಳ್ಬೋದು. ಸೊ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ one incident in 1999 when ನನಗೆ ಆವಾಗ ಏನಾಗುತ್ತೆ ಸಾಫ್ಟ್ವೇರಲ್ಲಿ ಮ್ಯೂಸಿಕಲ್ಲಿ ಅಂದರೆ ದೇರ್ ಆರ್ ಸೀಸನ್ಸ್, ಕಾನ್ಸರ್ಟ್ ಸೀಸನ್ಸ್ ಅಂತ ಆಗುತ್ತೆ. ಸೊ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ರಾಮನವಮಿ, ಆಮೇಲೆ ನವರಾತ್ರಿ, ದೀಸ್ ಆರ್ ಕಾನ್ಸರ್ಟ್ ಸೀಸನ್ಸ್, ಮೇಜರ್ ಗಣೇಶ, ದೀಸ್ ಆರ್ ಸೀಸನ್ಸ್. ಅದೇ ಥರ ಸಾಫ್ಟ್ವೇರಲ್ಲೂ ದೇರ್ ಆರ್ ರಿಲೀಸ್ ಸ್ಕೆಡ್ಯೂಲ್ಸ್. ಓಕೆ. ಸೊ ಎವ್ರಿ 6 months 3 months, ಇವಾಗೆಲ್ಲ ತುಂಬ ಶಾರ್ಟ್ ಸೈಕಲ್ಸ್ ಆಗ್ಬಿಟ್ಟಿದೆ. ಬಟ್ ಮುಂಚೆ ಎಲ್ಲ ಇಟ್ ಯೂಸ್ ಟು ಬಿ 1 year 6 months ಕೈಂಡ್ ಆಫ್ ರಿಲೀಸಸ್. ಇನ್ವೇರಿಯಬ್ಲಿ, ವೆದರ್ ಐ ಲೈಕ್ ಇಟ್ ಆರ್ ನಾಟ್, ಏಪ್ರಿಲ್ ಮೇ ದೇರ್ ವಿಲ್ ಬಿ ಅ ರಿಲೀಸ್, ಆ್ಯಂಡ್ ಅಕ್ಟೋಬರ್ ನವಂಬರ್ ದೇರ್ ವಿಲ್ ಬಿ ಅ ರಿಲೀಸ್. ಸೊ ದಸರಾ, ದೀಪಾವಳಿ ಆ್ಯಂಡ್ ರಿಲೀಸ್, ರಾಮನವಮಿ ಆ್ಯಂಡ್ ರಿಲೀಸ್, ಯಾವಾಗಲೂ ದಿಸ್ ಈಸ್ ಎ ಕಾಮನ್ ಫ್ಯಾಕ್ಟರ್. ಸೊ 99 ನಲ್ಲಿ ನಾನಿನ್ನ ಅವಾಗ 1 ವರ್ಷ ಆಗಿತ್ತು ಕೆಲಸಕ್ಕೆ ಸೇರಿ. ಸೊ ಮೈ VP ಹ್ಯಾಡ್ ಕಮ್, ವೈಸ್ ಪ್ರೆಸಿಡೆಂಟ್ ಹ್ಯಾಡ್ ಕಮ್, ಆ್ಯಂಡ್ ವಿ ವರ್ ಡೂಯಿಂಗ್ ಸಮ್ ಪ್ರೋಟೋಕಾಲ್ ಡೆವಲಪ್ಮೆಂಟ್. ಆವಾಗ ಅವ್ರು ನನ್ನ ಪಕ್ಕನೇ ಕೂತ್ಕೊಂಡು ಹಿ ವಾಂಟೆಡ್ ಟು ಫಿನಿಶ್ ಆಫ್ ದಟ್ ವರ್ಕ್. ಬೆಳಗ್ಗೆಯಿಂದ ಕೂತಿದ್ವಿ. ಐ ಥಾಟ್ ನನ್ನ ಸಂಜೆ ಅಷ್ಟೊತ್ತಿಗೆ ಆಗೋಗ್ಬಿಡುತ್ತೆ, ಐ ಶುಡ್ ಬಿ ಏಬಲ್ ಟು ಗೆಟ್ ಓವರ್ ವಿತ್ ದಿಸ್ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಟಿಲ್ 5:15 ಐ ಟ್ರೈಡ್ ಟು ಕಂಪ್ಲೀಟ್ ದಟ್ ವರ್ಕ್, ಮುಗಿಲಿಲ್ಲ. ಅವತ್ತು ನನಗೆ ಐ ಹ್ಯಾಡ್ ಎಕ್ಸೆಪ್ಟೆಡ್ ಎ ಕಾನ್ಸರ್ಟ್ ಇನ್ ಫೋರ್ಟ್ ಹೈಸ್ಕೂಲ್ ವಿತ್ ಒನ್ KS ಗೋಪಾಲಕೃಷ್ಣನ್ ಸರ್. ದಟ್ ವಾಸ್ ಎ ವೆರಿ ಬಿಗ್ ಸ್ಲಾಟ್, ವೆರಿ ಬಿಗ್ ಕಾನ್ಸರ್ಟ್ ಫಾರ್ ಮಿ ವಿತ್ KV ಪ್ರಸಾದ್ ಸರ್ ಆನ್ ದ ಮೃದಂಗಂ. ಓಕೆ. 5:20 ಏನೋ ಐ ಹ್ಯಾಡ್ ಟು ಟೇಕ್ ಎ ಬ್ರೇಕ್, ಆ್ಯಂಡ್ ಆ ಬ್ರೇಕಲ್ಲಿ ಒಂದು ಫೋನ್ ಮಾಡಿ, ಆವಾಗ ಇಲ್ಲ ಸರ್ ಈ ಥರ ಒಂದು ಸಿಚುವೇಶನ್ ಆಗ್ಬಿಟ್ಟಿದೆ, ಬಟ್ ಐ ವಿಲ್ ಟ್ರೈ ಟು ಅರೇಂಜ್ ಸಂಬಡಿ ಅಂದ್ಬಿಟ್ಟು, ಆವಾಗ ಒನ್ ಆಫ್ ಮೈ ವೆರಿ ಕ್ಲೋಸ್ ಫ್ರೆಂಡ್ಸ್ ವಿದ್ವಾನ್ ಅಮೃತ್, ಆ ಊರಿಗೆ ಫೋನ್ ಮಾಡಿ ಈ ಥರ ಇದು ಸಿಚುವೇಶನ್ ಆಗಿಬಿಟ್ಟಿದೆ, ದಯವಿಟ್ಟು ನೀನು ಹೋಗಿ ನುಡಿಸು ಅಂತ ಹೇಳಿ, ಹೀ ಪ್ಲೇಡ್ ದಟ್ ಕಾನ್ಸರ್ಟ್. ಅಪಾರ್ಟ್ ಫ್ರಮ್ ದ್ಯಾಟ್ ಕಾನ್ಸರ್ಟ್, ಟಿಲ್ ಡೇಟ್ ಐ ಹ್ಯಾವ್ ನೆವರ್ ಕ್ಯಾನ್ಸಲ್ಡ್ ಎ ಕಾನ್ಸರ್ಟ್ ಬಿಕಾಸ್ ಆಫ್ ವರ್ಕ್, ಆರ್ ಐ ಹ್ಯಾವ್ ನೆವರ್ ಮಿಸ್ಡ್ ಎನಿ ಕಮಿಟ್ಮೆಂಟ್ ಆನ್ ವರ್ಕ್ ಬಿಕಾಸ್ ಆಫ್ ಎ ಕಾನ್ಸರ್ಟ್. ಸೊ ಅವತ್ತು ಅಂದ್ಕೊಂಡೆ, ಏನೇ ಆದ್ರೂ ಐ ಶುಡ್ ನಾಟ್ ಮಿಸ್ ಎನಿ ಕಮಿಟ್ಮೆಂಟ್, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಡನ್, ಐ ಹ್ಯಾವ್ ಮೇಡ್ ಎಸ್ ಅ ಕಮಿಟ್ಮೆಂಟ್. ಆ ಒಂದು ವರ್ಕ್ ಎಥಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಶುರು ಮಾಡಿ ಐ ಸ್ಟಾರ್ಟೆಡ್ ವೆರಿ ವೆರಿ ಡಿಲಿಜೆಂಟ್ಲಿ ಫಾಲೋಯಿಂಗ್ ಇಟ್. ಏನಾದರೂ ಮಿಸ್ ಮಾಡಲ್ಲ. ಅಮೇಝಿಂಗ್, ಅಮೇಝಿಂಗ್ ಸರ್. ಮೋಸ್ಟ್ ಚಾಲೆಂಜಿಂಗ್ ಸಿಚುವೇಶನ್ಸ್ ಇನ್ ಟರ್ಮ್ಸ್ ಆಫ್ ಕಂಟ್ರಿ,
ಅಂದರೆ ಈಗ ನಮಗೆ ಗೊತ್ತು ವಾದ್ಯಗಳು ವೆದರ್ಗೆ ಸಿಕ್ಕಾಪಟ್ಟೆ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಆ ಥರ ನಿಮಗೆ ಒಂದು ಯಾವ್ದಾದ್ರು ಶೇರ್ ಮಾಡ್ಕೋಬೇಕು ಅಂದರೆ? ಖಂಡಿತ ಲೋಕಲಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೋದಾಗ ಮೋಸ್ಟ್ ಆಫ್ ದ ಆಡಿಟೋರಿಯಮ್ಸ್ ಆರ್ ಎ ಸಿ. ಮೋಸ್ಟ್ ಆಫ್ ದ ಆಡಿಟೋರಿಯಮ್ಸ್ ಆರ್ ಎ ಸಿ. ಎಲ್ಲೂ ಓಪನ್ ಏರಲ್ಲಿ ನಮಗೆ ಕಚೇರಿಗಳಾಗೋದು ನಾವು ಎಲ್ಲೂ ಕೇಳಿಲ್ಲ. ಅದು ನಾನಂತೂ ನೋಡಿಲ್ಲ. ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಬಟ್ ಡ್ಯೂರಿಂಗ್ ದ ಟ್ರಾವೆಲ್ ತುಂಬ ಎ ಸಿ ಜಾಸ್ತಿ ಆದ್ರೂ ಅಥವಾ ತುಂಬ ಹ್ಯೂಮಿಡಿಟಿ ಆದ್ರೂ ದೇರ್ ಆರ್ ಪ್ರಾಬ್ಲಮ್ಸ್ ಫಾರ್ ಕಂಜಿರಾ ಬಿಕಾಸ್ ಆಫ್ ದ ಟೆಕ್ಸ್ಚರ್ ಆ್ಯಂಡ್ ಆಫ್ ದ ಮೇಕ್ ಆಫ್ ದಟ್ ಇನ್ಸ್ಟ್ರೂಮೆಂಟ್. ಎನಿ ಫ್ರೇಮ್ ಡ್ರಮ್ ಐ ವುಡ್ ಸೇ will go through variations. Correct. So and this instrument is also not different. So but adikke we had to make a lot of arrangement. So ಮುಂಚೆನೆ ನಾನು ಎಲ್ಲಿ ನುಡಿಸ್ತಾ ಇದ್ದೀನಿ ಅಂತ ಗೊತ್ತಾಗಿ I used to call up the organizer and understand where is the venue. ಇದು ಓಪನ್ ಏರ್ ಇದ್ರೆ ಯಾವ ಥರ ವೆದರ್ ಇರುತ್ತೆ ಆ್ಯಂಡ್ ಅಲ್ಲಿ ವೆದರ್ ಈಗಿನ ಟೈಮಲ್ಲಿ ಹೇಗಿದೆ ಮುಂಚೆ ಎಲ್ಲ ಗೊತ್ತಿರ್ತಿರ್ಲಿಲ್ಲ ನಮಗೆ. ದಟ್ ಎಜುಕೇಷನ್ ನಮ್ಗೆ ಹೋಗೂ ಇರಲಿಲ್ಲ. ಸೊ ಮುಂಚೆ ಎಲ್ಲ ಕೇಳ್ಕೊತಾ ಇದ್ದೆ ಬಿಕಾಸ್ ಇಟ್ ಹೆಲ್ಪ್ಸ್ ಮೀ ಇನ್ ಗೆಟ್ಟಿಂಗ್ ದ ರೈಟ್ ಇನ್ಸ್ಟ್ರೂಮೆಂಟ್ ಫಾರ್ ದ್ಯಾಟ್ ವೆದರ್ ಅಂತ. ಬಟ್ ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಗಾಟ್ ಟು ನೋ. ಐ ಆಲ್ಸೋ ಗಾಟ್ ಯೂಸ್ ಟು ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ದ ಸಿಚುವೇಶನ್ಸ್. ಆ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅದನ್ನು ಕಲ್ತ್ವಿ ಆಸ್ ಪಾರ್ಟ್ ಆಫ್ ದ್ಯಾಟ್. ನಾವು it's fine. And now ಯಾವ ಥರ ಆಗಿದೆ ಅಂದರೆ ಬಿಕಾಸ್ ಆಫ್ ಸೋ ಮಚ್ ಆಫ್ ಟ್ರಾವೆಲ್ ವಿ ಹ್ಯಾವ್ cases designed for the instruments which maintains the temperature all the time. Correct. ಸೊ ಆ ಥರದ್ದೆಲ್ಲ ಕೇಸ್ಗಳೆಲ್ಲ ಅರೇಂಜ್ ಮಾಡಿಕೊಂಡು ಯಾವುದೇ ವೆದರ್ ಇದ್ರೂ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇನ್ಸ್ಟ್ರೂಮೆಂಟಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋದನ್ನು ಇಟ್ ಈಸ್ ಲೈಕ್ ಟೇಕಿಂಗ್ ಕೇರ್ ಆಫ್ ಅವರ್ ಓನ್ ಹೆಲ್ತ್, ರೈಟ್? ಸೊ ನಾವು ಎಲ್ಲೇ ಹೋದರೂ ನಾವು ಏನಂದರೆ ಅದು ತಿನ್ನೋಕ್ಕಾಗಲ್ಲ, ಯಾವುದೋ ಗಾಳಿನಲ್ಲಿ ಇದರಲ್ಲಿ ಹೋಗೋಕ್ಕಾಗಲ್ಲ. ವಿ ಕುಷನ್ ಅವರ್ ಸೆಲ್ಸ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್. ತುಂಬ ಚಳಿ ಇದ್ದಾಗ ಜಾಕೆಟ್ ಹಾಕೊಂಡು ಹೋಗ್ತೀವಿ, ಟೋಪಿ ಹಾಕೊತೀವಿ, ವೆದರ್ ವಿ ಲೈಕ್ ಇಟ್ ಆರ್ ನಾಟ್ ವಿ ಹ್ಯಾವ್ ಟು ವೇರ್. ಗ್ಲೌಸ್ ಹಾಕೊತೀವಿ. ಸೊ ಲೈಕ್ ದ್ಯಾಟ್ ವಾದ್ಯಕ್ಕೂ ನಮ್ಮ ಥರನೇ ತಾನೆ. ಸೊ ಇಟ್ ಆಲ್ಸೋ ನೀಡ್ಸ್ ದಟ್ ಕೈಂಡ್ ಆಫ್ ಎ ಕೇರ್. ಸೊ ನೌಡೇಸ್ ಇಟ್ಸ್ ಲಾಟ್ ಇಂಪ್ರೂವ್ಡ್. ಬಟ್ ಮುಂಚೆ ಎಲ್ಲ ಕೇಳ್ಕೊತಾ ಇದ್ದೆ ಯಾವ ಥರ ಇರುತ್ತೆ ವೆದರು, ಹೇಗೆ, ವಾಟ್ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ ಐ ನೀಡ್ ಟು ಬ್ರಿಂಗ್ ಇನ್ ಅನ್ನೋದನ್ನು ನನಗೆ ಗೊತ್ತಾಗಬೇಕಾಗಿತ್ತು. ಎಸ್ಪೆಷಲಿ ಐ ಹ್ಯಾವ್ ಸಫರ್ಡ್ ಮೋಸ್ಟ್ ಆಫ್ ದ ಟೈಮ್ಸ್ ಡ್ಯೂರಿಂಗ್ ಇನ್ ದ ಕೋಸ್ಟಲ್ ಏರಿಯಾಸ್. ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಸಮ್ಟೈಮ್ಸ್ ಓಪನ್ ಏರ್ ಇಟ್ ವಿಲ್ ಬಿ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ದ ಇನ್ಸ್ಟ್ರೂಮೆಂಟ್. Sir, how many kanjiras do you normally carry? Around 4 kanjiras I'll go. Be it local or international? Local or international. Okay. International ಅಂದರೆ ಅಲ್ಲಿ ಐ ವಿಲ್ ಆಲ್ಸೋ ಕ್ಯಾರಿ ದ ಫೈಬರ್ ಒನ್ ಸೊ ದಟ್ ಇಟ್ ಈಸ್ ಈಸಿ ಟು ಟ್ರಾವೆಲ್ ವಿತ್ ಇಟ್ ಆಲ್ಸೋ ಆ್ಯಂಡ್ ಟ್ಯೂನಿಂಗ್ ಈಸ್ ಆಲ್ಸೋ ಈಸಿ. ಎಸ್ಪೆಷಲಿ ಕಂಟೆಂಪ್ರರಿನೆಲ್ಲ ಏನಿರುತ್ತೆ ಅಂದರೆ ಈ ವಾದ್ಯಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಟು ಗೆಟ್ ದ ರೈಟ್ ಟೋನ್ ಆ್ಯಂಡ್ ಟೆಕ್ಸ್ಚರ್ ಆಫ್ ದ ಸೌಂಡ್. ನೀರು ಹಾಕೊಳ್ಳೋಕ್ಕೂ ಟೈಮ್ ಇರಲ್ಲ, ಪೇಜ್ ತಿರುಗ್ಸೋಕ್ಕೂ ಟೈಮ್ ಇರಲ್ಲ, ಅಷ್ಟು ಆ ಥರ ಹೋಗ್ತಾ ಇರುತ್ತೆ ಆ ಮ್ಯೂಸಿಕಲ್ಲಿ. ಸೊ ವಾಟ್ ವರ್ಕ್ಸ್ ಇಸ್ the new age kanjira, whatever we say, the fiber instrument, right, which has the a long sustained tone of quality. So hagagi I use that for most of my contemporary projects. Okay, nice. That actually suits that kind of music. Yeah, makes sense. Sir, unlike the other big percussion instruments, like ಈಗ ಮೃದಂಗ ಆಗಿರ್ಬೋದು ಅಥವಾ ತಬಲಾ ಆಗಿರ್ಬೋದು, ಅವ್ರಿಗೆ ವೇಟ್ ಚಾಲೆಂಜಸ್ ಬರುತ್ತೆ. ನಿಮ್ದ್ರಲ್ಲಿ ಅಂತ ಪರಿ ಇಲ್ಲ ಅಂತ ಐ ಆಮ್ ಜಸ್ಟ್ ಅಸ್ಯೂಮಿಂಗ್. ಅಷ್ಟಾಗಿ ನನಗೆ ವೇಟ್ ಚಾಲೆಂಜಸ್ ಬರಲ್ಲ. ವಾಟ್ ಐ ಡೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತ ಮಾಡ್ಬೇಕಾದ್ರೆ ಐ ಡೂ ಎ ಚೆಕ್ ಇನ್ ಆಫ್ ದಟ್ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಎ ಗುಡ್ ಕೇಸ್ which takes care of it. I check in along with my check-in baggage. Okay. So I always travel light. ನನಗೆ ನಂದು ಟ್ರಾವೆಲ್ ಎಲ್ಲ ಮುಂಚೆ ಕಾಲದಲ್ಲಿ ಹೆಂಗಿತ್ತು ಅಂದರೆ ವೆನ್ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್, 80% ಆಫ್ ಇಟ್ ವಾಸ್ ಫುಡ್. ಸಸ್ಟೈನ್ ಆಗಬೇಕಲ್ಲ ನಾವಲ್ಲಿ. ಸೊ ಅದಷ್ಟು ಕಡೆ ಎಲ್ಲ ಅಫ್ಕೋರ್ಸ್ ಲಾಂಗ್ ಟೈಮ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಬೇಕಾಗತ್ತೆ. ಶಾರ್ಟ್ ಡ್ಯೂರೇಷನ್ಸ್ಗೆ ಐ ಕ್ಯಾನ್ ಮ್ಯಾನೇಜ್. ಬಟ್ ಸ್ಟಿಲ್ 2-3 ದಿನಕ್ಕೆ ಚಪಾತಿ
ಅದೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಪುಡಿ ಚಪಾತಿ ದೀಸ್ ಆರ್ ಆಲ್ ನಾರ್ಮಲ್ ಥಿಂಗ್ಸ್. Right. ದೇರ್ ವರ್ ಇನ್ಸ್ಟೆನ್ಸಸ್ ವೇರ್ ಐ ಹ್ಯಾಡ್ ಕ್ಯಾರಿಡ್ ಕುಕ್ಕರ್ ಆಲ್ಸೋ. Ah, ಸೊ ಬಟ್ ಅಫ್ಕೋರ್ಸ್ ನಾಟ್ ಎನಿಮೋರ್. ಇವಾಗ ಟೈಮ್ಸ್ ಹವ್ ಚೇಂಜ್ಡ್. ಇವಾಗ ಇಂಡಿಯನ್ ರೆಸ್ಟೋರೆಂಟ್ಸ್ ಅಂತ ಇರ್ಬೋದು, ಇಲ್ಲ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಅಂತ ಇರ್ಬೋದು, ಸಾಕಷ್ಟಿದೆ. ಆ್ಯಂಡ್ ಆಗ ನಮಗೆ ಅನ್ನ ಸಾರು, ಅನ್ನ ಚಟ್ನಿ ಪುಡಿ, ಅನ್ನ ಮೊಸರೇ ಬೇಕಾಗಿತ್ತು. ಈಗ ಎನಿಥಿಂಗ್ ವೆಜಿಟೇರಿಯನ್ ವಿ ಆರ್ ಆಲ್ಸೋ ಯೂಸ್ ಟು ಟ್ರೈ ಔಟ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಮುಂಚೆ ಎಲ್ಲ ಅದೆಲ್ಲ ಟ್ರೈ ಮಾಡೋಕ್ಕೂ ಗೊತ್ತಿರ್ತಿರ್ಲಿಲ್ಲ, ಏನು ಕೇಳಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ. ಇವಾಗ ಅಭ್ಯಾಸ ಆಗಿದೆ. ಸೊ ಏನೋ ಒಂದು ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇದ್ದರೆ ಇದ್ದು ಏನಿದು ಕ್ರಾಸಾಯಂಟ, ಓಕೆ ತಿನ್ನೋಣ, ಓಕೆ ಇದೊಂದು ಇದಾ, ಓಕೆ ಫೈನ್. ಸೊ ಎಲ್ಲಿ ಹೋದರೂ, ಯಾವುದೇ ಕಂಟ್ರಿ ಹೋದರೂ ಫ್ರೂಟ್ಸ್ ಆರ್ ಕಾಮನ್. ಸೊ ಆ್ಯಪಲ್, ಆರೆಂಜ್, ಬನಾನಾ, ದೀಸ್ ಆರ್ ಆಲ್ ಕಾಮನ್ ಥಿಂಗ್ಸ್. ಸೊ ನೋಡಿ ಮುಂಚೆ ಇವಾಗ ಗೊತ್ತಿಲ್ಲ ಅಂದಾಗ ಯು ಕಾಂಟ್ ಇಮ್ಯಾಜಿನ್ ವಾಟ್ ಯು ಡೋಂಟ್ ನೋ, ರೈಟ್? ಸೊ ಆವಾಗ ನಿಮಗೆ ಗೊತ್ತಿರೋದನ್ನ ಮಾತ್ರ ತೊಗೊಂಡೋಗ್ಬೇಕಾಗಿರುತ್ತೆ. ನೋಡ್ತಾ ಗೊತ್ತಾಗತ್ತೆ, ಓಕೆ ಇಲ್ಲೂ ಜನ ಅದೇ ಥರ ತಿಂತಾರೆ, ದೇ ಆರ್ ಆಲ್ಸೋ ನಾಟ್ ಡಿಫ್ರೆಂಟ್. ಸೊ ನಾವು ಅವ್ರ ಥರನೇ ಇರೋದು. ಆವಾಗ ದೆನ್ ವಿ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ the basic human natures. Lovely. And more so we'll start opening up. ಆವಾಗ ನೀವು ಇದು ತಿಂತೀರಾ, ಓಕೆ ನಾವು ಇದು ತಿಂತೀವಿ, ಓ ಇದು ಹಿಂಗಿರುತ್ತಾ, ಓ ನಮ್ದ್ರಲ್ಲಿ ಹಿಂಗಿರುತ್ತೆ. ಸೊ ದೆನ್ ವಿ ಸ್ಟಾರ್ಟ್ ಎಕ್ಸ್ಚೇಂಜಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ದೆರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್. ಜನರಲ್ ಲೈಫ್ ಸ್ಟೈಲ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಊಟ ಇರ್ಬೋದು, ಥಾಟ್ ಪ್ರೋಸೆಸ್, ಎಮೋಷನ್ಸ್, ಮೋಸ್ಟ್ ಆಫ್ ಇಟ್ ಇಸ್ ಆ್ಯಕ್ಚುಲಿ ಸೇಮ್. It's all the same. Yeah. So ಅದು ಅರ್ಥ ಆಗೋಕ್ಕೆ that is why experience. The more you travel, the more you travel, the more you work with people, then you build more commonality and understanding. ಅದರಿಂದ ನಮ್ಮ ಒಂದು ಬೆಳವಣಿಗೆನೂ ಜಾಸ್ತಿ ಆಗುತ್ತೆ. Correct. ಇಲ್ಲ ಅಂದರೆ ವಿ ವಿಲ್ ಬಿ ಇನ್ ಅವರ್ ಓನ್ ಕಕೂನ್. ನಮ್ಮದೇ ಒಂದು ಚಿಕ್ಕದೊಂದು ಗುಡ್ಸಲ್ ಥರ ಜಾಗ ನೋಡಿಕೊಂಡು ಇದೇ ನನ್ನ ಪ್ರಪಂಚ ಅಂದ್ಕೊಂಡಿರೋದು ಬದಲು we have to go out, see the entire world. That is the beauty, right? Of course. ಜಾಗ ನೋಡಬೇಕು, ಜನ ನೋಡಬೇಕು, ಆವಾಗಲೇ ನಮಗೆ ಲೈಫ್ ಅರ್ಥ ಆಗೋದು. 100%. ಫೈನಲಿ ವಿ ಹ್ಯಾವ್ ಒನ್ ಲೈಫ್, ರೈಟ್, ಟು ಲಿವ್. ಸರಿ, ಯಾವತ್ತಾದರೂ ನೀವು ಈಗ ಚೆಕ್ ಇನ್ ಮಾಡಿದಾಗ ನಿಮಗೆ ವಾದ್ಯ ಬರ್ದಿರೋದು ಆ ಥರ ಏನಾದ್ರು ಇನ್ಸಿಡೆಂಟ್ ಇದೆಯಾ? ಲಕ್ಕೀಲಿ ಯಾವತ್ತೂ ಆಗಿಲ್ಲ. ಬಟ್ ಐ ವಾಸ್ ಆಲ್ವೇಸ್ ಕನ್ಸರ್ನ್ಡ್, ನನಗೆ ಬರ್ದಿದ್ರೆ ಏನು ಮಾಡೋದು. ಬಿಕಾಸ್ ನಮ್ಮ ಇನ್ಸ್ಟ್ರೂಮೆಂಟ್ ಎಲ್ಲ ಹೇಗೆ ಅಂದರೆ ಇಟ್ಸ್ ವೆರಿ ಪರ್ಸ್ನಲ್. ಯಾರ್ದೋ ಬೇರೆ ಇನ್ಸ್ಟ್ರೂಮೆಂಟ್ ತೊಗೊಂಡು ಇಮಿಡಿಯೇಟಾಗಿ ನಾವು ಕಾನ್ಸರ್ಟಿಗೆ ಹೋಗೋಕ್ಕಾಗಲ್ಲ. ವಿ ವುಡ್ ಹ್ಯಾವ್ ಡೆವಲಪ್ ದಟ್ ಕೈಂಡ್ ಆಫ್ ಎಮೋಷನಲ್ ಬಾಂಡಿಂಗ್ ವಿತ್ ಅವರ್ ಇನ್ಸ್ಟ್ರೂಮೆಂಟ್. ದಟ್ ವಾಸ್ ಆ್ಯಕ್ಚುಲಿ ಮೈ ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಗೆ ಯಾವತ್ತಾರು ಬೇರೆಯವ್ರು ಈ ಥರ ಏನಾರು ಆಗಿ ಬೇರೆಯವ್ರು ವಾದ್ಯದ್ದು ನೀವು ಅದ್ರ ಮೇಲೆ ನುಡ್ಸೋಕ್ಕಾಗಿತ್ತಾ? ನುಡ್ಸಿದ್ದೀನಿ, ಐ ವಿಲ್ ಟೆಲ್ ಅಬೌಟ್ ಇಟ್. ಸೊ ಯಾವತ್ತೂ ನನಗೆ ಚೆಕ್ ಇನ್ ಬ್ಯಾಗೇಜ್ ಬರ್ದಿರಾ ಆಗಿರೋದು ಅಂತಿಲ್ಲ. ಬಟ್ ಒನ್ಸ್ ಐ ಹ್ಯಾವ್ ಕ್ಯಾರಿಡ್ ಆನ್ ಮೈ ಇನ್ಸ್ಟ್ರೂಮೆಂಟ್ ವಿತ್ ಮೀ. ಅದೇನಾಯಿತು ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಕರ್ಟಿಸಿ ಒನ್ ಆಫ್ ಮೈ co-artists delayed like anything, and we did not have time to check in. Seri, since it was a small instrument for me, and it was a 2-day tour kind of a thing. I went with it. ಅಲ್ಲಿ ಇದರಲ್ಲಿ ಕಾಯಿನ್ಸ್ ಇರುತ್ತೆ, ಮೆಟಲ್ ಕಾಯಿನ್ಸ್ ಇರುತ್ತೆ ವಾದ್ಯದಲ್ಲಿ. ಆ್ಯಂಡ್ ಇನ್ವೇರಿಯಬ್ಲಿ ಮೆಟಲ್ ಡಿಟೆಕ್ಟರ್ಸ್ ವಿಲ್ ರೆಕಗ್ನೈಸ್ ವಾಟ್ ಇಸ್ ದಿಸ್ ಅಂತ ಕೇಳ್ತಾರೆ. ಆವಾಗ ಫಾರ್ ಎವ್ರಿ ಸೆಕ್ಯೂರಿಟಿ ಪರ್ಸನಲ್ ನಾನು ಐ ಆಮ್ ಅ ಫ್ರೇಮ್ ಡ್ರಮ್ಮರ್, ಐ ಆಮ್ ಅ ಇಂಡಿಯನ್ ಫ್ರೇಮ್ ಡ್ರಮ್ಮರ್, ದಿಸ್ ಈಸ್ ಲೈಕ್ ಎ ಟ್ಯಾಂಬುರಿನ್, ಬಿಕಾಸ್ ಇನ್ಸ್ಟ್ರೂಮೆಂಟ್ ಗೊತ್ತಿರಲ್ಲ ಅವ್ರಿಗೆ. ಸೊ ಅವ್ರಿಗೆ ಅದನ್ನು ನುಡಿಸಿ ಅವ್ರನ್ನ ಎಂಟರ್ಟೈನ್ ಮಾಡಿ ಅವರೆಲ್ಲ ಓ ವಾವ್ ದಿಸ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಅಂದ್ಬಿಟ್ಟು ಅವರೆಲ್ಲ ಖುಷಿ ಪಡಿಸಿ ಅವ್ರನ್ನ ಆಲ್ ಸೆಕ್ಯೂರಿಟಿ ಪರ್ಸ್ನಲ್ ಅವ್ರಿಗೆಲ್ಲ ದಿಸ್ ಈಸ್ ಹೌ ಇಟ್ ಈಸ್ ಪ್ಲೇಡ್, ಐ ಆಮ್ ಟ್ರೂಲಿ ಅನ್ ಆರ್ಟಿಸ್ಟ್ ಅಂತ ಹೇಳಿ ದೆನ್ ಐ ಹ್ಯಾವ್ ಟು ಕಮ್ ಬ್ಯಾಕ್. ಸೊ that is something which I want to avoid. ಬಿಕಾಸ್ ಎಲ್ಲ ಕಡೆ ಅದನ್ನು ತೆಗೆದು ನುಡಿಸಿ ಇದು ಮೆಟಲ್ ಇದೆ ಇದಕ್ಕೆ ಅಂತ ಹೇಳೋದ್ ಬದಲು ದಟ್ ಈಸ್ ವೆನ್ ಐ ಥಾಟ್ ಓಕೆ ಐ ಶುಡ್ ಮೇಕ್ ಅ ಕೇಸ್ ಫಾರ್ ದಿಸ್ ಇನ್ಸ್ಟ್ರೂಮೆಂಟ್ ಸೊ ದಟ್ ಐ ಕ್ಯಾನ್ ಚೆಕ್ ಇನ್ ಕಂಫರ್ಟಬ್ಲಿ, ಏನು ಯೋಚನೆ ಇಲ್ದಿರ. ಲಗೇಜಿಗೆ ತೊಂದರೆ ಆದರೂ ವಾದ್ಯಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಐ ಡಿಸೈನ್ಡ್ ಎ ಕೇಸ್, ವಾಟ್ ಇಟ್ ಡನ್ ಫ್ರಮ್ ಒನ್ ಆಫ್ ದ ಫೈನೆಸ್ಟ್ ಕೇಸ್ ಮೇಕರ್ಸ್ ಆಫ್ ಇಂಡಿಯಾ, ನಿರ್ಮಲುಂದು. ಅವ್ರ ಹತ್ರ ಹೇಳಿ ನನಗೆ ಇದೇ ಥರ ಬೇಕು, ಹಿಂಗೇ ಇರಬೇಕು ಅಂತ ಹೇಳಿ. ಸೊ ದಟ್ ಕೇಸ್ ಇಸ್ ಅನದರ್ ಸ್ಟೋರಿ, ಇಂಟ್ರೆಸ್ಟಿಂಗ್ ಸ್ಟೋರಿ. ಮುಂಚೆ ನಾವು ಶುರು ಮಾಡಿದಾಗ ಸಿನ್ಸ್ ದ ಇನ್ಸ್ಟ್ರೂಮೆಂಟ್ ಈಸ್ ರೌಂಡ್, 99% ಆಫ್
frame drums across the world is round in shape. Right. ಸೊ ಕೇಸು ರೌಂಡ್ ಮಾಡಿಸಿದ್ವಿ. ಮುಂಚೆ ಎಲ್ಲ ಟ್ರಾವೆಲ್ ಎಲ್ಲ ಟ್ರೈನು ಅದರಲ್ಲೆಲ್ಲ ಬಸ್ಸು ಟ್ರೈನು ಎಲ್ಲ. ಸೊ ಟ್ರೈನಲ್ಲಿ ಕೆಳಗಡೆ ಇದನ್ನ ಹಿಂಗೆ ಮಲಗಿಸಿ ಹೋಗ್ತಾ ಇದ್ದಿದ್ದು. ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ ವಾದ್ಯ, ಅದು ಉರುಳ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲ. Then I realized, no, round will not work. Then I was thinking for a good case which is rectangular in shape and which is flat on the surface. Okay. So ಎಲ್ಲೂ ಓಡಾಗಬಾರ್ದು, ಅದು ಪಾಡಗಿರ್ಬೇಕದು ಅಂತ ಹೇಳಿ. Then I got this design done and I asked Nirmalandu to make the design for case for me. Did a wonderful job and I have a very lightweight case. So goes with the luggage. Oh, this thought never came, sir. Oh, it's such a challenge. ಉಳ್ಕೊಂಡು ಹೋಗ್ಬಿಟ್ಟಿದೆ ಅದು. ಅದು ಹುಡುಕ್ತಾ ಇದ್ದೀರಿ ಎಲ್ಲಿದೆ ಅಂತ. ದ ಕೇಸ್ ಇಟ್ ಸೆಲ್ಫ್ ಇಸ್ ಗಾನ್. ಆಮೇಲೆ ಎಲ್ಲೋ ಇದ್ರಲ್ಲ ಪಾಪ, ಎಲ್ಲೆಲ್ಲೋ ಇತ್ತದು. ಅಯ್ಯೋ ಅಂದ್ಕೊಂಡು, ಅದು ನಮ್ಗೆ ವಾದ್ಯ ಅಂದ್ರೆ ದೇವ್ರು, ಅದು ಎಲ್ಲೋ ಓಡೋಗ್ಬಿಟ್ಟಿದ್ರೆ ನಮ್ಗೆ ಸಚ್ಚೆ ತರ ಬೆಳಗ್ಗೆ ನೋಡಿದ್ರೆ ಏನು ಇಲ್ವಲ್ಲ, ಇದು ವಾದ್ಯ ಹೊರಟೋಗ್ಬಿಡಿದೆಯಲ್ಲ ಅಂತ. ಸೊ ದಟ್ ಈಸ್ ಒನ್ ಫನ್ನಿ ಇನ್ಸಿಡೆಂಟ್. ಬಟ್ ಆಫ್ಟರ್ ದಟ್ ಯಾವತ್ತು ಆ ಥರ ಆಗಿಲ್ಲ. ಓಕೆ ಸರ್, ಹೌ ಮಚ್ ವುಡ್ ಅ ನಾರ್ಮಲ್ ಕಂಜೀರಾ ವೇ? ಈಗ ಇಟ್ಸ್ ಅಬೌಟ್ 500-600 grams. So it's not, yeah. And how do you maintain the instrument, sir? ಈಗ again extreme weather challenges ಇದ್ದಾಗ, ಅಗೇನ್ ಇಟ್ ಮೇ ಚೇಂಜ್. ಇಂಡಿಯಾ ಆದರೆ ನಮಗೆ ಪ್ರಾಬ್ಲಿ ಇಮಿಡಿಯೇಟ್ ಆಗಿ ಸಿಗೋ ಚಾನ್ಸಸ್ ಇರುತ್ತೆ, ಲೈಕ್ ಸಬ್ಸ್ಟಿಟ್ಯೂಟ್ ಯಾರಿಂದಾರೋ ಆ ಥರ. ಸೊ ಸಬ್ಸ್ಟಿಟ್ಯೂಟ್ ಅಂತ ಬಂದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಸಿನ್ಸ್ ಇಟ್ ಈಸ್ ವೆರಿ ಪರ್ಸನಲೈಸ್ಡ್ ಇನ್ಸ್ಟ್ರೂಮೆಂಟ್, ಅದು ತುಂಬ ಕಷ್ಟ ಒಬ್ಬರು ವಾದ್ಯದಿಂದ ಇನ್ನೊಬ್ರು ವಾದ್ಯ ನುಡ್ಸೋದು. ಕರೆಕ್ಟ್. ಸೊ ಐವ್ ಹ್ಯಾಡ್ ಒನ್ ಎಕ್ಸ್ಪೀರಿಯನ್ಸ್ ಆಫ್ ಇಟ್. ಅಂದರೆ ಮೈಸೂರು ಯಾವುದೋ ಒಂದು ಕಚೇರಿಗೆ ಹೋದಾಗ ಐ ವಾಸ್ ನಾಟ್ ಒರಿಜಿನಲಿ ಸಪೋಸ್ ಟು ಪ್ಲೇ. ಓಕೆ. ಸುಮ್ಮನೆ ಕೇಳೋಕ್ಕೆ ಅಂತ ಹೋಗಿದ್ದೆ. ಮಾರನೇ ದಿನ ಇತ್ತು ನನ್ನ ಕಚೇರಿ. ದೇರ್ ವಿದ್ವಾನ್ ಕಾಶಿನಾಥ್, ಎ ವಿ ಕಾಶಿನಾಥ್ ಸರ್ ಹ್ಯಾಡ್ ಟು ಪ್ಲೇ ಕಂಜೀರಾ. ಅನ್ಫಾರ್ಚುನೇಟ್ಲಿ ಹಿ ಫೆಲ್ ಇಲ್ ಆನ್ ದಟ್ ಡೇ. ಅವರು, ಗುರು ನೀನು ಇದೆಯಾ ಕಣೋ, ನುಡ್ಸ್ಕೊಡೋ ನೀನೇ. ನನಗೆ ಅವ್ರು ಎಲ್ಲರೂ ನನ್ನ ಮಗುವಿಂದ ನೋಡಿದ್ದಾರೆ. ಸೊ ಹಾಗಾಗಿ ತುಂಬ ಸಲ್ಲಿಗೆ ನನ್ನ ಕಂಡ್ರೆ, ಪ್ರೀತಿ ಸಲ್ಲಿಗೆ. ದೆನ್ ಐ ಡಿಡ್ ನಾಟ್, ನಂದು ವಾದ್ಯ ತೊಗೊಂಬಂದಿರಲಿಲ್ಲ ನಾನು. ಇಟ್ ವಾಸ್ ದೇರ್ ಇನ್ ಸಮ್ ಅದರ್ ಪ್ಲೇಸ್. ಅವರೇ ನಂದೇ ವಾದ್ಯ ಇದೆ, ನುಡ್ಸ್ಬಿಡೋ ಇವತ್ತು. ಸರಿ ಓಕೆ ಸರ್ ಅಂದ್ಬಿಟ್ಟು ಅಲ್ಲೇ ಇಮಿಡಿಯೇಟಾಗಿ ಒಂದು ಪಂಚೆ ಕೊಟ್ಟರು, ಹಾಕ್ಕೊಂಡು ಶರ್ಟಲ್ಲೇ ನುಡ್ಸ್ತೀವಿ. ಹಿಡ್ಕೊಂಡ್ರೇನೆ ನಂಗೆ ಹಿಡ್ಕೊಳಕ್ಕಾಗ್ತಿಲ್ಲ ಬಿಕಾಸ್ ಇಟ್ ವಾಸ್ ಎ ಡಿಫ್ರೆಂಟ್ ಗ್ರಿಪ್. ಅವ್ರ ವಾದ್ಯದ ಗ್ರಿಪ್ಪೇ ಬೇರೆ, ನನ್ನ ವಾದ್ಯದ ಗ್ರಿಪ್ಪೇ ಬೇರೆ, ಅವ್ರ ಕೈ ಸ್ಟ್ರಕ್ಚರೇ ಬೇರೆ, ನನ್ನ ಕೈ ಸ್ಟ್ರಕ್ಚರೇ ಬೇರೆ. ಇಟ್ ಟುಕ್ ಆಲ್ಮೋಸ್ಟ್ 45 minutes for me to figure out how to hold his instrument, because I had to change my holding position. ಇಲ್ಲ ಅಂದರೆ ಅದು ನನಗೆ ನನ್ನ ನಾರ್ಮಲ್ ಪೊಸಿಷನಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಸೊ those are some of the challenges when you are playing with a different person's instrument, different artist's instrument. Correct. When it comes to maintenance, there are multiple things. ಯಾವುದೇ ಡ್ರಮ್ ಅಂತ ತಗೊಳ್ಳೋಣ, ಎನಿ ಪರ್ಕಷನ್ ಇನ್ಸ್ಟ್ರೂಮೆಂಟ್, ಅದ್ರದ್ದು ವೇರ್ ಆ್ಯಂಡ್ ಟೇರ್ ಅಂತ ಒಂದಷ್ಟು ಇದ್ದೇ ಇರುತ್ತೆ. ಅದನ್ನು ನಾವು ನೋಡ್ಕೊತಾನೆ ಇರಬೇಕಾಗತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್ ಬಿಕಾಸ್ ನನ್ನ ಹತ್ರ ಇರೋ ವಾದ್ಯಗಳೆಲ್ಲ ಆಲ್ಮೋಸ್ಟ್ ಇಟ್ಸ್ ಆಲ್ ಲೈಕ್ 30+ years old. ನಮ್ಮ ತಾತ, ಹಿ ವಾಸ್ ಲರ್ನಿಂಗ್ ಮೃದಂಗಂ ಫ್ರಮ್ ML ವೀರಭದ್ರಯ್ಯ ಸರ್. ಅವರ ಹತ್ರ ಒಂದಷ್ಟು ಕಲೆಕ್ಷನ್ ಇತ್ತು ಇನ್ಸ್ಟ್ರೂಮೆಂಟ್. ಸೊ ಅದೆಲ್ಲ ಒಂದಷ್ಟು ಇರುತ್ತೆ, ಅದೆಲ್ಲ ಉಪಯೋಗಿಸ್ಕೊಂಡು ಬಂದಿದ್ದೀನಿ ನಾನು. ಟು ಮೇಂಟೈನ್ ದ್ಯಾಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ನುಡಿಸ್ತಾ ಬಿದೋಗುತ್ತೆ ವಾದ್ಯ. ತುಂಬ ನೀರು ಹಾಕಿದ್ರೆ ಸೇಮ್ ಇನ್ಸ್ಟ್ರೂಮೆಂಟ್ ನಾನು ನುಡಿಸ್ತಾ ಇರೋ ವಾದ್ಯನೇ ಬೆಂಗಳೂರಲ್ಲಿ ಒಂಥರ ಇರುತ್ತೆ, ಬೇರೆ ಊರಿಗೆ ಹೋದಾಗ ಬೇರೆ ಥರ ಆಗುತ್ತೆ. ಅದೇ ಅಮೌಂಟಲ್ಲಿ ನಾನು ನೀರು ಹಾಕಿದ್ರೆ ಇಮಿಡಿಯೇಟಾಗಿ ಬಿದೋಗುತ್ತೆ, ಆರ್ ಏರ್ಕೊಂಡೇ ಹೋಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ದ ವೆದರ್ ಕಂಡೀಷನ್ಸ್. ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಐ ಹ್ಯಾವ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ಹೌ ಟು ಹ್ಯಾಂಡಲ್ ದಟ್ ಸಿಚುವೇಶನ್. ಜೊತೆಗೆ ಆ ವುಡ್ಡನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ವುಡ್ಗೆ ನಾವು ಅದಕ್ಕೆ ಕೃಷಿ ಮಾಡದೇ ಇದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೀಳೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್, ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ, ಬಿಕಾಸ್ ಇಟ್ ಆಲ್ಸೋ ರಿಕ್ವೈರ್ಸ್ ದಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್, ರೈಟ್? ಸೊ ಅದು ನಮಗೆ ಬಾಡಿಗೆ ಹೇಗೆ ಬೇಕೋ ಎಲ್ಲ ರೆಜ್ಯುಮಿನೇಷನ್, ದಟ್ ಸೇಮ್ ಥಿಂಗ್ ಇಸ್ ನೀಡೆಡ್ ಫಾರ್. ಸೊ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆಸ್ ಎ ಕಂಜೀರಾ ಆರ್ಟಿಸ್ಟ್ ವಿಲ್ ಹ್ಯಾವ್ ಟು ಡೂ.
ಸರ್ ಡಸ್ ದ ವುಡ್ ಈಗ ವಿಡ್ತ್ ಇರುತ್ತಲ್ಲ, ಡಸ್ ಇಟ್ ಚೇಂಜ್ ಆರ್ ಇಸ್ ಇಟ್ ಇಟ್ ಸ್ಟ್ಯಾಂಡರ್ಡೈಸ್ಡ್? ಡಿಪೆಂಡ್ಸ್ ಆನ್ ದ ಹ್ಯಾಂಡ್ಸ್. ನಮಗೆ ಕಸ್ಟಮೈಸಬಲ್. ಓಕೆ. ಕೇಳಿದ್ರೆ ಶೆಲ್ ಮೇಕರ್ಸ್. ಓಕೆ, ಓ ನೈಸ್. ಬಟ್ ನನಗೆ ಐ ಪ್ರಿಫರ್ ಒನ್ ಸೈಜ್, ಸೊ ಐ ಗೆಟ್ ದಟ್ ಸೈಜ್ ಬಿಕಾಸ್ ನನ್ನ ಹ್ಯಾಂಡ್ಸ್ ಇನ್ನಂತೂ ಗ್ರೋ ಆಗಲ್ವಲ್ಲ. ಸೊ ಐ ನೋ ವಾಟ್ ಈಸ್ ಮೈ ಗ್ರಿಪ್. ಐ ವುಡ್ ಪ್ರಿಫರ್ ದಟ್. ಸರ್, ನಿಮ್ಮ ಫಸ್ಟ್ ಎವರ್ ಟ್ರಾವೆಲ್ ಆ್ಯಂಡ್ ಇವತ್ತಿಗೆ ಬಂದರೆ, ವಾಟ್ ಆರ್ ಆಲ್ ದ ಡಿಫ್ರೆಂಟ್ ಚೇಂಜಸ್ ಯು ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಅಗೇನ್ ಸಮ್ ಇಂಟ್ರೆಸ್ಟಿಂಗ್ ಅನೆಕ್ಡೋಟ್ಸ್ ದಟ್ ಯು ವುಡ್ ಲೈಕ್ ಟು ಶೇರ್? ಡೆಫಿನೆಟ್ಲಿ. ಫಸ್ಟ್ ಆಫ್ ಆಲ್, ಲೋಕಲ್ ಟ್ರಾವೆಲ್ ಅಂತ ತೊಗೊಂಡ್ರೆ, ಒಂದು ಟ್ರೂಪ್ ಅಂತ ಹೋದರೆ ಜನರಲಿ ಇಟ್ ಯೂಸ್ ಟು ಬಿ ಲೈಕ್ ಎ ಮೆಟಡಾರ್ ಆರ್ ಒಂದು ಸ್ವರಾಜ್ ಮಸ್ದಾ ಕೈಂಡ್ ಆಫ್ ವೆಹಿಕಲ್. ಎಲ್ಲ ಅಲ್ಲಿ ಕತ್ತಿಗೆ ಹಿಡ್ಕೊಳಕ್ಕೆ ಇರ್ತಾ ಇರಲಿಲ್ಲ ನಮಗದು. ಎಲ್ಲಿ ನಿದ್ದೆ ಮಾಡಕ್ಕೆ ಈಗ ಸಿಗ್ತಾನೆ ಇರಲಿಲ್ಲ. ಇಟ್ ವಾಸ್ ಹ್ಯಾಂಗಿಂಗ್ ಹೆಡ್. ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂದರೆ, ಲೋಕಲ್ ಇಂದ ಹೋಗಬೇಕು ಅಂದರೆ ನಮಗೆ HAL ಹತ್ರ ಇತ್ತು. ಇವಾಗ ಏರ್ಪೋರ್ಟ್ ಇಟ್ ಸೆಲ್ಫ್ ಇಸ್ ಟೂ ಫಾರ್. ಆ್ಯಂಡ್ ದ ನಂಬರ್ ಆಫ್ ಡಾಕ್ಯುಮೆಂಟೇಶನ್ ವಿ ಹ್ಯಾಡ್ ಬಿಫೋರ್ ಟು ಕ್ಯಾರಿ physical documentation versus now all digitized. Lot of things have changed. Security checks have changed, and how we kind of go through the entire process has changed. ಮುಂಚೆ ಎಲ್ಲ ಇಮಿಗ್ರೇಷನ್ನು ಅಂತ ಎಲ್ಲ ಹೋದರೆ ಎಲ್ಲ ಲೆಟರ್ಸ್ಗಳು, ಎಲ್ಲ ಫಾರ್ಮ್ಸು ಬರೆದು ಫಿಲ್ ಮಾಡಿ ಎಲ್ಲ ಹೋಗಬೇಕಾಗಿತ್ತು. ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಇಟ್ ಇಸ್ ಕಮ್ ಡೌನ್ ಫಾರ್ ಗುಡ್. ಆ್ಯಂಡ್ ಬ್ಯಾಗೇಜ್, it's all predictable. So timings predictable. ಮುಂಚೆ ಟ್ರಾವೆಲ್ ಅಂದರೆ ಇದು ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ಫ್ಲೈಟ್ ಮಾರನೇ ದಿನನೇ, ಯಾವುದು ಸಿಗ್ತಾನೂ ಇರಲಿಲ್ಲ. ಸೊ ಇವಾಗ ವಿ ಹ್ಯಾವ್ ಇದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ನು, ಇದಿಲ್ಲ ಅಂದರೆ ಮತ್ತೊಂದು ಆಪ್ಷನ್ನು. ಸೊ ದರ್ ಆರ್ ಲಾಟ್ ಆಫ್ ಥಿಂಗ್ಸ್, ಬೀಟ್ ಲೋಕಲ್ ಟ್ರಾವೆಲ್ ಆರ್ ಇಂಟರ್ನ್ಯಾಷನಲ್ ಟ್ರಾವೆಲ್, ದೆರ್ ಆರ್ ಲಾಟ್ ಆಫ್ ಆಪ್ಷನ್ಸ್ ಫಾರ್ ಟ್ರಾವೆಲ್ ಆಲ್ಸೋ. ಸೊ ಆ್ಯಂಡ್ ಅಗೇನ್, ಊಟ ತಿಂಡಿ ಮುಂಚೆ ಸಿಗ್ತಾನೆ ಇರಲಿಲ್ಲ. ಅಥವಾ ನಮಗೆ ಗೊತ್ತಿರಲಿಲ್ಲ. ಎಲ್ಲಿ ಏನು ಸಿಗುತ್ತೋ ತಿನ್ಬಿಡು, ಎಲ್ಲಿ ರೆಸ್ಟ್ ರೂಮ್ ಕಾಣುತ್ತೋ ಹೋಗ್ಬಿಡು. ದೀಸ್ ವರ್ ದ ಗೈಡಿಂಗ್ ಪ್ರಿನ್ಸಿಪಲ್ಸ್ ವಿ ಹ್ಯಾಡ್. ಬಟ್ ಇವಾಗ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದಟ್ ಟೈಮ್ಸ್. ವಿ ಹ್ಯಾವ್ ಸಫಿಷಿಯಂಟ್ ಪ್ಲೇಸಸ್ ಫಾರ್ ಎವ್ರಿಥಿಂಗ್. ಸೊ ಮಚ್ ಮೋರ್ ಸಾರ್ಟೆಡ್ ಆ್ಯಂಡ್ ಮೈಂಡ್ ಈಸ್ ಆಲ್ಸೋ ಮೋರ್ ಸಾರ್ಟೆಡ್. ಮುಂಚೆನೂ ಇತ್ತೇನೋ, ನಮಗೆ ಗೊತ್ತಿರಲಿಲ್ವೇನೋ ಅದು. ಈಗ ಮೈಂಡ್ ಈಸ್ ಸಾರ್ಟೆಡ್ ಬಿಕಾಸ್ ಆಫ್ ದಟ್ everything seems to be easily visible and reachable. Right. Sir, correct me if I'm wrong. Is it an advantage, Kanjira artist karge, because you have at least 3 or 4 drums? Even if one drum gets broken on stage, you can pick up another and carry through the That's concert. the whole point of carrying 2-3 instruments. ಬಿಕಾಸ್ ನಮಗೆ ಯಾವುದು ಯಾವ ಟೈಮಲ್ಲಿ ಒದಗುತ್ತೆ ಅಂತ ಹೇಳ್ತೀವಿ. ಆ ಟರ್ಮಿನಾಲಜಿಗೆ ನನಗೆ ಇಂಗ್ಲೀಷಲ್ಲಿ ಪದ ಗೊತ್ತಿಲ್ಲ ನನಗೆ. ಸೊ ಆ ಒದಗಿ ಬರೋದು ಯಾವುದು ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಆ ಟೈಮಲ್ಲಿ ಯಾವುದು ಒದಗುತ್ತೋ ಅದ್ರಲ್ಲಿ ನುಡಿಸ್ಬೇಕು. ಬಿಕಾಸ್ ಆಫ್ ದ ವೆದರ್ ಕಂಡೀಷನ್ಸ್, ಬಿಕಾಸ್ ಆಫ್ ವಾಟರಿಂಗ್ ಆ್ಯಂಡ್ AC, everything, light, AC, heat, worst combination for any percussion instrument. Any I would say it could be a barrel drum or it could be a membranophone, anything. ಇವುಗಳಿಗೆ AC, light and heat combination is a worst combination. ಅವು ಮೂರು it will have its effect on stage. During the so that is one of the reasons we carry 2-3 instrument. ಯಾವ್ದು ಕೈಗೆ ಒದಗಿ ಬರುತ್ತೋ ಆವತ್ತಿನ ದಿನಕ್ಕೆ ಅದರಲ್ಲಿ ಅಟ್ಲೀಸ್ಟ್ ನುಡ್ಸೋಣ ಅನ್ನೋದು. ಅಟ್ ದ ಸೇಮ್ ಟೈಮ್ ಒಂದು ನುಡಿಸ್ತಾ ಕಟ್ಟಾಗೋ ಚಾನ್ಸಸ್ ಇದೆ, ಸಾಧ್ಯತೆ ಇದೆ, ನನಗೂ ಆಗಿದೆ ಅದು. ಸೊ ಆವಾಗ ಆಬ್ವಿಯಸ್ಲಿ ನನಗೆ ಹ್ಯಾವ್ ಟು ಗೋ ವಿತ್ ಅನ್ ಆಲ್ಟರ್ನೇಟ್ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಟು ಮ್ಯಾನೇಜ್. ಸೊ ಇವಾಗ 4 ಇಟ್ಕೊಂಡಿದ್ದಾಗ ಡ್ಯೂ ಟ್ಯೂನ್ ಇಟ್ ಇನ್ ಡಿಫ್ರೆಂಟ್ ಇದು ನಿಮ್ಮ ಪ್ರಿಫರೆನ್ಸ್ಗೆ ಅಂತ ಏನಾದ್ರು ಇರುತ್ತಾ ಅಲ್ಲಿ? ಎಲ್ಲ ಒಟ್ಟಿಗೆ ಟ್ಯೂನ್ ಮಾಡಿ ಇಟ್ಕೊಳಕ್ಕಾಗಲ್ಲ, ಬಿಕಾಸ್ ಅದು ವೇರಿ ಆಗ್ತಾನೆ ಇರುತ್ತೆ ಟೆಂಪರೇಚರ್ಗೆ. ಸುಮ್ಮನೆ ಇಟ್ಟಾಗ್ಲೂ ಆಗ್ತಾರೆ. ಸೊ ನಾವು ಯಾವ್ದು ಬೇಕೋ ಆ ಟೈಮ್ಗೆ ವಿ ವಿಲ್ ಆ ಹದ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ.
ಹದ ಮಾಡಿಕೊಂಡು ನುಡಿಸ್ತೀವಿ. ಸೊ ಅದು ತಿರ್ಗಾ ಅದು ಏರ್ತಾ ಹೋಗುತ್ತೆ, ತಿರ್ಗಾ ಹದ ಮಾಡ್ಕೊತೀವಿ, ನುಡಿಸ್ತೀವಿ. ಸೊ ದಟ್ ಈಸ್ ಹೌ ಇಟ್ ಹ್ಯಾಸ್ ಟು ಬಿ. ಇಟ್ ಕ್ಯಾನ್ ನಾಟ್ ಬಿ ಕಾನ್ಸ್ಟೆಂಟ್. This is where that fiber instrument has advantage, where the tonal quality, whatever tonal quality it brings in, it is sustained for a longer duration. ಇದೊಂದು ಪ್ರಾಬಬ್ಲಿ 3 ನಿಮಿಷ ಬಂದರೆ ಅದು 30 ನಿಮಿಷ ಬರುತ್ತೆ. So, which is a huge difference. Wow. Is the longevity on the fiber drum is more? It's more. Okay. Sir, international travel again. ನಿಮ್ಮ ಪ್ರಾಕ್ಟೀಸ್ ಸ್ಕೆಡ್ಯೂಲ್ ಹೇಗೆ ಮ್ಯಾನೇಜ್ ಆಗುತ್ತೆ, ಆ್ಯಂಡ್ ಆಲ್ಸೋ ಡು ಯು ಕೀಪ್ ಆನ್ ವರ್ಕಿಂಗ್ ನಿಮ್ಮ ಸಾಫ್ಟ್ವೇರ್ ಸೈಡಿಂದನೂ ವೆನ್ ಯು ಆರ್ ಅಬ್ರಾಡ್? ಸೊ ಎಸ್, ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಪ್ರಾಕ್ಟಿಕಲ್ ಕ್ವೆಶ್ಚನ್ ಆಲ್ಸೋ ಇದು. ಪ್ರಾಕ್ಟೀಸ್ ಮಾಡ್ದಿರಾ ಆ್ಯಸ್ ಅ ಮ್ಯೂಸಿಷಿಯನ್ ವಿ ಕೆನಾಟ್ ಸರ್ವೈವ್. ಪ್ರಾಕ್ಟೀಸ್ ಇಸ್ ಸಮಥಿಂಗ್ ಲೈಕ್ ಇವಾಗ ಒಂದು ಮರ ಅಂತ ತೊಗೊಂಡ್ರೆ ಇಟ್ಸ್ ಲೈಕ್ ಎ ಟ್ರಂಕ್. ಕಚೇರಿ ಎಲ್ಲ ಒಂದು ಪ್ರಾಬಬ್ಲಿ ಒಂದು ಚಿಕ್ಕ ಮಗ್ಗು ಇಲ್ಲ ಲೀಫ್ ಅಂತ ಅಂದ್ಕೋಬೋದು. ಬಟ್ ಪ್ರಾಕ್ಟೀಸ್ ಇಸ್ ದ ಟ್ರಂಕ್. ಪ್ರಾಕ್ಟೀಸ್ ಮಾಡಲೇಬೇಕು ಎವ್ರಿ ಡೇ. ಇಟ್ಸ್ ಅ ರಿಚುವಲ್, ಇಟ್ಸ್ ನಾಟ್ ಡೈಲಿ ಹ್ಯಾಬಿಟ್ ಅಂತಲ್ಲ, ಇಟ್ಸ್ ಅ ರಿಚುವಲ್. ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನಾನು ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಟೂರ್ಗೆ ಹೋಗಿ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಆವಾಗ ನನಗೆ ಗೊತ್ತಿರಲಿಲ್ಲ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಐ ವಾಸ್ ಸ್ಟೇಯಿಂಗ್ ಇನ್ ಅನ್ ಅಪಾರ್ಟ್ಮೆಂಟ್ ಇನ್ ದ ಸೆಲ್ಲರ್. ಓಕೆ. ಸೊ ನಾನು ಆಫೀಸ್ ಮುಗಿಸ್ಕೊಂಡು ಬಂದು ನನ್ನ ಪಾಡಿಗೆ ನಾನು ಅಡುಗೆ ಮಾಡಿ 2 hours ನನ್ನ ಪಾಡಿಗೆ ಐ ಯೂಸ್ ಟು ಗೆಟ್ ಲಾಸ್ಟ್ ವಿತ್ ಮೈ ಪ್ರಾಕ್ಟೀಸ್. ಒಂದು ವಾರ ಮಾಡಿದೆ ಹಂಗೇನೆ. ಒಂದು ಮಾರನೇ ದಿನ ಬರೋ ಅಷ್ಟೊತ್ತಿಗೆ, ಒಂದು ವಾರ ಆದಮೇಲೆ ವಾಪಸ್ ಬರೋ ಅಷ್ಟೊತ್ತಿಗೆ ಐ ಹ್ಯಾಡ್ ಅ ನೋಟಿಸ್. ಐ ಹ್ಯಾಡ್ ಗಾಟ್ ಅ ನೋಟಿಸ್ ಸೇಯಿಂಗ್ ದೇರ್ ಈಸ್ ಅ ಲಾಟ್ ಆಫ್ ಸೌಂಡ್ ದಟ್ ಈಸ್ ಹ್ಯಾಪನಿಂಗ್ ಫ್ರಮ್ ದಿಸ್ ರೂಮ್. ವಿ ವಿಲ್ ಹ್ಯಾವ್ ಟು ಗಿವ್ ಯು ಅ ನೋಟಿಸ್ ಆ್ಯಂಡ್ ಟೇಕ್ ಲೀಗಲ್ ಆ್ಯಕ್ಷನ್ ಇಫ್ ಯು ಡೋಂಟ್ ಕಟ್ ಡೌನ್ ಆನ್ ದಿಸ್ ಅಂತ. ಸೊ ನನಗೆ ಏನು ಮಾಡೋದು ಗೊತ್ತಾಗಲಿಲ್ಲ. ದಟ್ ಈಸ್ ವೆನ್ ಐ ಹ್ಯಾಡ್ ಟು ಡಿವೈಸ್ ಅ ಸ್ಟ್ರಾಟಜಿ ಟು ಪ್ರಾಕ್ಟೀಸ್ ಬಟ್ ಯೆಟ್ ನಾಟ್ ಮೇಕ್ ಲಾಟ್ ಆಫ್ ಸೌಂಡ್. ಬಿಕಾಸ್ ನಮಗೆ ಒಂದು ನಾದ, ಬೇರೆಯವ್ರಿಗೆ ಅದು ನನ್ನ ಥರನೇ ಯಾಕೆ ಯೋಚನೆ ಮಾಡಬೇಕು. ಆ್ಯಂಡ್ ಮೋರ್ ಸೊ ದೇ ಆರ್ ನಾಟ್ ಯೂಸ್ ಟು ದಿಸ್ ಸೌಂಡ್. ಅವ್ರಿಗೆ ಇಟ್ಸ್ ಎ ನ್ಯೂಸೆನ್ಸ್. ಆ್ಯಂಡ್ ಅವರು ಪಾಪ ಆಫೀಸಿಂದೆಲ್ಲ ಬಂದಿರ್ತಾರೆ, ವಾಟ್ ಎವರ್ ದೇ ವಿಲ್ ಬಿ ಡೂಯಿಂಗ್, ಆ್ಯಂಡ್ ದೇ ವಿಲ್ ಬಿ ಎ ಫ್ಯಾಮಿಲಿ ಟೈಮ್ ಫಾರ್ ದೆಮ್. ದೆನ್ ಐ ಹ್ಯಾಡ್ ಟು ಡೂ ಸಮಥಿಂಗ್. ಸಿನ್ಸ್ ದಿಸ್ ಇಸ್ ಎ ಫ್ರೇಮ್ ಡ್ರಮ್, ನಾನೇನು ಯೋಚನೆ ಮಾಡಿದೆ, ಪ್ರಾಕ್ಟೀಸ್ ಮಾಡಲೇಬೇಕು, ಮಾಡದಿರೋಕ್ಕಂತೂ ಆಗಲ್ಲ. ಸೊ ಒಂದು ಟವಲ್. ಸೊ ನನಗೆ ತಲೆನಲ್ಲಿ ಈ ಡ್ರಮ್ಸ್ನವರಲ್ಲ, ಬೇಸ್ ಡ್ರಮ್ಸ್ ನುಡಿಸ್ಬೇಕಾದ್ರೆ ಅವ್ರು ಒಳಗಡೆ ದಿಂಬು ಅದು ಇದೆಲ್ಲ ಇಟ್ಬಿಡ್ತಾರೆ. ಸೊ ದಟ್ ಈಸ್ ಲೈಕ್ ಎ ಸೌಂಡ್ ಡ್ಯಾಂಪನಿಂಗ್. ಸೊ ಏನಾದರೂ ಕಂಜರಾಗಿ ಮಾಡ್ಬೋದಾ ಅಂದ್ಬಿಟ್ಟು ಟರ್ಕಿ ಟವಲ್ ಎಲ್ಲ ಇಟ್ಟು ಒಳಗಡೆ ಇಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಟರ್ಕಿ ಟವಲ್ ಇಟ್ಟಾಗ ಇಟ್ ಬಿಕಮ್ಸ್ ಲೈಕ್ ಎ ಮ್ಯೂಟ್. ಆ್ಯಂಡ್ ನಾನು ಐ ಹ್ಯಾಡ್ ಸೀನ್ ವೈಲ್ ಟ್ರಾವೆಲಿಂಗ್ ಇನ್ ಲೋಕಲಿ ವೈಲಿನ್ ಆರ್ಟಿಸ್ಟ್ಸ್ ಎಲ್ಲ ದೇ ಹ್ಯಾಡ್ ಅ ಮ್ಯೂಟ್. ಸೊ ಮ್ಯೂಟ್ ಹಾಕ್ಕೊಂಡು ಗಂಟೆಗಟ್ಟಲೆ ಟ್ರೈನಲ್ಲಿ ಪ್ರಾಕ್ಟೀಸ್ ಮಾಡೋರು. ನನ್ನ ಫ್ರೆಂಡ್ಸೇ ಸುಮಾರು ಜನ ಮಾಡಿದ್ದಾರೆ. ಬಟ್ ನಮ್ಗೆ ಆಪ್ಷನ್ ಇರ್ತಾ ಇರಲಿಲ್ವಲ್ಲ ಅಂತ ಅನ್ಸಕ್ಕೆ ಶುರು ಆಗಿತ್ತು. ಬಟ್ ದಿಸ್, ಅದಕ್ಕೆ ಹೇಳೋದು ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಸೊ ನಮಗೆ ಬೇಕಾದಾಗ ನಾವು ಏನೋ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಆವಾಗ ಡ್ಯಾಂಪನರ್ಸ್ ಎಲ್ಲ ಹಾಕಿ then I started practicing. Nobody had any problems after that. And then after coming back, that was not very easy to practice. ಟರ್ಕಿ ಟವಲ್ ಇಟ್ಟಾಗ ವಾದ್ಯದ ಹೆವಿ ಆಗ್ಬಿಡೋದು, ಅವಾಗ ಇಟ್ಕೊಳಕ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಇಟ್ ವಾಸ್ ನಾಟ್ ವೆರಿ ಈವನ್ ಸರ್ಫೇಸ್ ಫಾರ್ ಮೀ ಟು ಪ್ರಾಕ್ಟೀಸ್. ಸೊ ಅವಾಗ ಯೋಚನೆ ಮಾಡಿದೆ, ಇದಕ್ಕೇನಾದರೂ ಮಾಡಬೇಕು. Something similar to mute we have for violins. We need something for mute. So I came up with a mute kanjira. ಅಂದರೆ ಇಟ್ಸ್ ಜಸ್ಟ್ ಎ ವುಡ್ ಶೆಲ್. ಅದ್ರ ಮೇಲ್ಗಡೆ ಒಂದು ಲೇಯರ್ ಈ ಮೌಸ್ ಪ್ಯಾಡ್ ಇರುತ್ತಲ್ಲ, ಟೆಕ್ನಾಲಜಿ ಮೌಸ್ ಪ್ಯಾಡ್ ಅಟ್ಯಾಚ್ ಮಾಡಿ, ಸೊ ದಟ್ ಇಟ್ ಈಸ್ ಸಾಫ್ಟ್ ಎನಫ್ ಫಾರ್ ಮೀ. ಆ್ಯಂಡ್ ಐ ಯೂಸ್ ಟು ಕ್ಯಾರಿ ದಟ್ ಜಸ್ಟ್ ಫಾರ್ ಪ್ರಾಕ್ಟೀಸ್. ಸೊ ದಟ್ ಸರ್ವ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ದಿಸ್ ಇಸ್ ಅಗೇನ್ ಕಮಿಂಗ್ ಫ್ರಮ್ ಡ್ರಮ್ಸ್ ಪ್ಯಾಡ್ ಅಂತ ಬರುತ್ತಲ್ಲ ಅವ್ರು. ಸೊ ಸಿಮಿಲರ್, ಅವ್ರು ಸ್ಟಿಕ್ ವರ್ಕ್ ಎಕ್ಸಸೈಸ್ ಮಾಡೋಕ್ಕೆ ಶಬ್ದ ಬೇಕಾಗಿಲ್ಲ ಆಚೆ ಕಡೆ. ಸ್ಟಿಕ್ ವರ್ಕ್ ಇಸ್ ವಾಟ್ ದೇ ನೀಡ್. ಸೊ ನನಗೂ ಅಷ್ಟೇ, ಐ ನೀಡ್ ಮೈ ಫಿಂಗರ್ಸ್ ಟು ಬಿ ಮೂವಿಂಗ್ ಆ್ಯಂಡ್ ಮೈ ಹ್ಯಾಂಡ್ಸ್ ಟು ಬಿ ಮೂವಿಂಗ್. ಅದಕ್ಕೆ ಶಬ್ದ ಬೇಕಾಗಿಲ್ಲ. ಸೊ ಐ ಸ್ಟಾರ್ಟೆಡ್, ಅಫ್ಕೋರ್ಸ್ ಐ ಕೆನಾಟ್ ಡೂ ದ ಸೇಮ್ ಥಿಂಗ್ ಎವರ್, ಬಟ್ ಇಟ್ ಸರ್ವ್ಸ್ ದ ಪರ್ಪಸ್ ವೆನ್ ಯು ಆರ್ ಟ್ರಾವೆಲಿಂಗ್. ಸೊ ಐ ಹ್ಯಾಡ್ ಟು ಡಿಸೈನ್ ಸಮ್ ಆಫ್ ದೀಸ್ ಥಿಂಗ್ಸ್. ಸೊ ಇವೆಲ್ಲ ಮಾಡಿಕೊಂಡು ಅಫ್ಕೋರ್ಸ್ ಕಂಟಿನ್ಯೂಡ್.
my practice. Sir, our surface and the actual Conjura surface, Difference. there will be a lot of difference. There will be difference. But it was still, I mean, It works. best substitute. Something is better than nothing. ಸೊ ದಟ್ಸ್ ದ ಫಿಲಾಸಫಿ. Yeah. ಬೇರೆ ಥರನೂ ಮಾಡಿದ್ದೀನಿ. ತಬ್ಲಾದವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಒಂದು ಟರ್ಕಿ ಟವಲ್ ಹಾಕಿ ಪ್ರಾಕ್ಟೀಸ್ ಮಾಡೋದಲ್ಲ. ಐ ಹ್ಯಾವ್ ಡನ್ ದಟ್ ವೇ ಆಲ್ಸೋ. ಹಿಂಗೆ ಒಳಗಡೆ ಹಾಕಕ್ಕೆ ಬದಲು ಈ ಕಡೆ ಸೈಡಿಗೆ ಹಾಕಿ ಪ್ರಾಕ್ಟೀಸ್ ಮಾಡೋದು. Sometimes it works, sometimes it doesn't. But I have found this alternative a better alternative than doing all this via media solutions. Wow. So this was Boston? First ever tour. After that, I went to Spain again. Avagella, I was used to muting my instrument. Okay. Nice. Sir, please give us the most memorable incident with any artist, again internationally or locally. And locally, not or locally. I would say I think 2-3 incidents I can quote. Couple of them I'll definitely quote international ones. Please. 2014, I was asked by both Abhishek and Shashank to play for Darbar. Okay. It was in September mid 2014. And ಆ ಟೈಮಲ್ಲಿ ಐ ಯೂಸ್ ಟು ಪ್ಲೇ ವಿತ್ ಯು ಶ್ರೀನಿವಾಸ್ ಸರ್ ವೆರಿ ರೆಗ್ಯುಲರ್ಲಿ. ಇನ್ ಬ್ಯಾಂಗ್ಳೂರ್ ಸುಮಾರು ಕಚೇರಿಗಳು ನುಡಿಸ್ತಾ ಇದ್ದೆ. ಆ್ಯಂಡ್ ಚೆನ್ನೈ ಆಲ್ಸೋ ಫ್ಯೂ ಕಾನ್ಸರ್ಟ್ಸ್ ಐ ಯೂಸ್ ಟು ರೆಗ್ಯುಲರ್ಲಿ ಪ್ಲೇ. ಒನ್ ಆಫ್ ದೋಸ್ ಕಾನ್ಸರ್ಟ್ಸ್ ವಾಸ್ ಇನ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮಲ್ಲೇಶ್ವರಮಲ್ಲಿ. ಪ್ರತಿ ವರ್ಷ ನುಡಿಸ್ತಾ ಇದ್ದೆ ಅವರು. Okay. He called me up in 2014, sometime in June. Guru, September 19th, 2014, there is a concert in Venugopala Swami temple. Can you please mark for me? And I said, sir, this time I'm unfortunately not able to play with you because I'm traveling for Darbar. Oh, very nice, sir, very nice. It's a great opportunity. My best wishes, sir, for you. And that all conversation ended. Still remember that date. Why? I'll tell you now. We went to Darbar. Concerts was done. 19th September, we had Abhishek's concert was there. Okay. 19th September morning, we get up, we get the news, U. Srinivas sir is no more. That's one of the hardest truths I'm ever able to digest. Avattu, it was such an emotional moment. ನನಗೆ ಆ ಡೇಟು ನೆನಪಿದೆ. ಆವತ್ತಿನ ದಿನಕ್ಕೆ ನನಗೆ ಇಲ್ಲಿ ಕೇಳಿದ್ರು. That day he passed away. That day we are having a concert. And that day Abhishek sang one Bindu Malini in memory of, as a tribute to you, Srinivas sir. I can never forget that. It was such an emotional concert for all of us. And ಕಚೇರಿ ಆಯಿತು. ಕಚೇರಿ ಆದಮೇಲೆ both of us were not satisfied. Something ಊಟ ಎಲ್ಲ ಮುಗಿಸ್ಕೊಂಡು we came back to our respective rooms. ನಾನು ಇನ್ನೇನು ಆಯ್ತಲ್ಲ ಸರಿ ಕೂತ್ಕೊಳ್ಳೋಣ ಸುಮ್ಮನೆ ಅಂದ್ಬಿಟ್ಟು ಕೂತ್ಕೊಂಡೆ. ಬೆಲ್ ರ್ಯಾಂಗ್. ಅಭಿಷೇಕ್ ಕೇಮ್. ಅಣ್ಣ, somehow I'm not feeling full with this concert. Can we practice? Yes, I told. We practiced for nearly 2.5 hours. 2 kanjiras. To heart out. ಆ ಒಂದು ಕಚೇರಿ ಮಾತ್ರ ಲೈಫಲ್ಲಿ ಮರೆಯಲ್ಲ ನಾನು. ದಟ್ ಇನ್ಸಿಡೆಂಟ್, ದಟ್ ಎಂಟೈರ್ ಸೀನ್, ಹೌ ಇಟ್ ಹ್ಯಾಪನ್ಡ್, ಇಟ್ ವಾಸ್ ಸಚ್ ಅ ವೆರಿ ಎಮೋಷ್ನಲ್ journey for all of us, and more so for me because of the background information I had. That is one. Another one was a tour with Guru Karekudi Mani sir to Australia. Okay. It was a program with Carnatic and Western collaboration. Okay. There were some compositions. Sandy Evans ಅಂತ ಒಬ್ಬರಿದ್ರು. ಅವರ ಒಂದಷ್ಟು ಕಾಂಪೋಸಿಷನ್ಸ್, ಮಣಿ ಸರ್ ಒಂದಷ್ಟು ಕಾಂಪೋಸಿಷನ್ಸ್. ಆ ಟೂರಲ್ಲಿ ಏನಾಯಿತು ಅಂದರೆ, ವಿ ವರ್ ಸ್ಟೇಯಿಂಗ್ ಟುಗೆದರ್ in one roof, under the one roof. Lovely. And such a lovely experience. Our jate full throughout 24/7. We stayed there for about 9 days, 10 days.
ಅವರ ಒಂದು ಎಕ್ಸ್ಪೀರಿಯನ್ಸು, ಅವರ ಒಂದು ಥಾಟ್ ಪ್ರೊಸೆಸ್ಸು, ಅವರ ಒಂದು ಸ್ಕ್ರಿಪ್ಟಿಂಗ್ ನಾಲೆಡ್ಜು. There's so much to learn, so much to learn when you travel with legendary musicians. So ಅದನ್ನ still remember. I think I'll take that as a biggest blessing, traveling with Mani sir. I more than music, there are other things. He was a great cook. ಮಣಿ ಸರ್ ವಾಸ್ ಎ ಗ್ರೇಟ್ ಕುಕ್. ನನಗೆ ಅಡುಗೆ ಮಾಡಕ್ಕೆ ಬರಲ್ಲ, ಅವರು ಅಮೇಝಿಂಗ್ ಕುಕ್. ನಾನು ಪ್ರತಿ ಸತಿ ಅವ್ರು ಅಡುಗೆ ಮಾಡಿಡೋದು ನಾನು ತೊಳೆಯೋದು. ಅವ್ರಿಗೆ ಯಾವ ಲೆವೆಲ್ಗೆ ಇರಿಟೇಷನ್ ಆಯಿತು ಅಂದರೆ, ಯಾಕೆ ಇಷ್ಟೊಂದು ತೊಳಿತಾ ಇದೆಯಾ ನೀನು ಅಂತ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ದ್ಯಾಟ್ ವಾಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಅನದರ್ ಒನ್ ವಿಚ್ ಇಸ್ ಲೋಕಲ್ ವಾಸ್ ಅಗೇನ್ ವಿತ್ ಶಿವರಾಮನ್ ಸರ್. ದಟ್ ವಾಸ್ ಎ ಚೈನ್ ಕಾನ್ಸರ್ಟ್. ಒಂದು ಮೂರು ಕಚೇರಿ ಒಟ್ಟಿಗೆ, ಹಾಸನ್, ಮಂಗಳೂರು, ಆ ಥರ ಕಾನ್ಸರ್ಟ್ಸ್. ಸೊ ವಿ ವರ್ ಟ್ರಾವೆಲಿಂಗ್ ಆ್ಯಂಡ್ ಅವರು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾಯ್ತು. ಹಾಸನ್ ಕಚೇರಿ ಮುಗಿಸಿ ಮಂಗಳೂರಿಗೋ ಶೃಂಗೇರಿಗೋ ಅನ್ಸುತ್ತೆ, ಐ ಥಿಂಕ್ ಒನ್ ಆಫ್ ದೋಸ್. ಶೃಂಗೇರಿ ಆ್ಯಂಡ್ ಉಡುಪಿ 2 ಕಚೇರಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಅರ್ಜುನ್ ಕುಮಾರ್ ಸರ್ ವಾಸ್ ಡ್ರೈವಿಂಗ್ ದ ಕಾರ್. ಅನ್ಫಾರ್ಚುನೇಟ್ಲಿ ಹಿ ಫೆಲ್ ಇಲ್. ಅವ್ರಿಗೇನೋ ಒಂಥರ ಸುಸ್ತಾಗೋಯ್ತು, ಓಡ್ಸೋಕ್ಕಾಗಲಿಲ್ಲ. ಸರಿ, ದಟ್ ಟೈಮ್ ಐ ಹ್ಯಾಡ್ ದ ಸೇಮ್ ಕಾರ್, ಸ್ವಿಫ್ಟ್ ಇತ್ತು. ಸೊ ಗುರು ಓಡಿಸ್ತಾನೆ ಕಾರು. ಸರಿ, ದಟ್ ಈಸ್ ಮೈ ಫಸ್ಟ್ ಎವರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಎ ಘಾಟ್ ಸೆಕ್ಷನ್. And Shivaraman sir sitting next to me. Such a great thing. ಅಂದರೆ ಎಷ್ಟು ವೆರೈಟಿ ಆಫ್ ಇನ್ಫಾರ್ಮೇಷನ್ ಕೇಳಿದಾರೆ ಅವರು. ಅಂದರೆ ಎಲ್ಲ ನಿನಗಿದು ಗೊತ್ತಾ ಅಂದರೆ ಮ್ಯೂಸಿಕ್ ಫೀಲ್ಡ್ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ ನಿನಗೆ, ಅವ್ರ ಬಗ್ಗೆ ಹೇಗೆ, ಇಲ್ಲಿ ಈ ಥರ ಸಮಾಚಾರ ಹೇಗೆ. ಸೋ ಮಚ್ ವಿ ನೆವರ್ ನ್ಯೂ when we reached the destination. Lovely. And we stopped over in between Agumbe, where we had some sightseeing. Nice. Nagaraj sir was on the violin. Okay. Amazing experience traveling with, again, legends of music. You'll get to know a lot apart from music. And working with them, how to conduct is a very, very big, as a human being, that is something all of us have to learn that, right? So great experiences traveling with all these people. Amazing, sir. Sir, we wish and pray only more and more for you. This has been amazing, and thank you so much again for joining us. Thanks so much for this, which made me remember a lot of things and recollect a lot of things which have happened, and it's blissful journey. And thanks to lovely crew here, which is kind of making it happen. Thank you so much. Thank you, sir. For more interesting anecdotes and episodes like these, please do join us in the next upcoming episodes. Stay tuned for more. Thank you.